ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಕಳೆದ ಪಾಠದಲ್ಲಿ ವಚನಕಾರರ ಬಗ್ಗೆ, ಅದರಲ್ಲೂ ಕೂಡ ಜಠರದಾಸಿಮಯ್ಯ ಮತ್ತೆ ಅಲ್ಲಮ ಪ್ರಭುವಿನ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ವಚನಗಳ ಬಗ್ಗೆ ಸ್ವಲ್ಪ ಸ್ಥೂಲವಾಗಿರುವಂತಹ ಒಂದು ಪರಿಚಯವನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಈಗ ಈ ಪಾಠದಲ್ಲಿ ಅಥವಾ ಈ ಅವಧಿಯಲ್ಲಿ ಅಲ್ಲಮ ಪ್ರಭುವಿನ ಇನ್ನೊಂದು ವಚನ, ನಾವಾಗ್ಲೇ ಅಲ್ಲಮ ಪ್ರಭುವಿನ ಒಂದು ವಚನವನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಪೂಜೆಯ ರೀತಿ ಯಾವ ರೀತಿ ಇರಬಾರದು ಅಂತ ಹೇಳೋದಕ್ಕೆ ನಮ್ಮ ಹೇಳಿರುವಂತದ್ದು. ಬೆನದ ಮೇಲಿರುವಂತಹ ಸರೋವರದ ನೀರನ್ನು ತೆಗೆದುಕೊಂಡು ಕೂಡ ಅದರಲ್ಲಿ ಮುಖ ತೊಳ್ಕೊಂಡು ಆಮೇಲೆ ಇದು ದೇವರಿಗೆ ಸ್ನಾನ ಮಾಡಿಸಿ ಹೂ ಪೂಯೋದಕ್ಕೆ ಅಂತಂತ ಹೋಗ್ಬಿಟ್ಟು ಆಮೇಲೆ ತಂದು ಪೂಜೆ ಮಾಡಿದ್ರು ಆ ಪೂಜೆ ಅಲ್ಲ ಅದು. ದೇವಲೋಕದ ಗಣಗಳು ಮಾಡಿರುವಂತ ಪ್ರಮಥರು ಮಾಡಿರುವಂತ ಈ ಲಜ್ಜಾಸ್ಪದವಾಗಿರುವಂತಹ ಕೆಲಸ, ಇಂಥ ಪೂಜೆ ಇದು ಪೂಜೆ ಅಲ್ಲ ಅಂತಂತ ಅಲ್ಲಮ್ಮ ಹೇಳಿರುವಂತ ವಚನ. ಇದನ್ನ ನಾವು ಅಭ್ಯಾಸ ಮಾಡಿದ್ವಿ. ಸೊ ಹಿಂದಿನ ಸೆಷನ್ ಅಲ್ಲಿ ನಾವು ವಚನ ಚಳುವಳಿ, ವಚನಕಾರರ ಪರಿಚಯ, ಮತ್ತೆ ಜೇಡರ ದಾಸಿಮಯ್ಯನ ಪರಿಚಯ, ಅಲ್ಲಮನ ಪ್ರಭುವಿನ ಜೀವನದ ವೃತ್ತಾಂತವನ್ನೆಲ್ಲ ನಾವು ತಿಳ್ಕೊಂಡ್ವಿ. ಕಟ್ಟುಪಾಡನ್ನ, ಸಂಕೋಲೆಗಳನ್ನ ಮೀರಿದಂತಹ ವ್ಯಕ್ತಿತ್ವ, ಅಪರಿಮಿತದ ಕತ್ತಲೆಯೊಳಗಡೆ ಇರುವಂತ ವಿಪರೀತದ ಬೆಳಗು ಅಂತಂತ ಹೇಳ್ಬೋದು ಅಲ್ಲಮನ ವ್ಯಕ್ತಿತ್ವವನ್ನು. ಹಿಂಗೆ ಹೇಳೋದಾದ್ರೆ ಅಂದ್ರೆ ಅದು ಕೂಡ ಅನುಭವದ ಮಾತೆ. ಇದು ಅಲ್ಲಮನ ಮಾತೆ. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗು, ಹೆಂಗೆ ಇದು? ಅಲ್ಲಮ್ಮ ಆ ತರ ಇದ್ದಾನೆ, ವಿಪರೀತದ ಬೆಳಗು ಅಂತ ಅನ್ನುವಂತಹ ಆ ವ್ಯಕ್ತಿತ್ವ. ಅಲ್ಲಮ್ಮನ ಮತ್ತೊಂದು ವಚನ ಜ್ಞಾನಚಕ್ರ ಅನ್ನುವಂತ ಒಂದು ಶೀರ್ಷಿಕೆ ಇದೆ. ಆಕ್ಚುಲಿ ವಚನಗಳಿಗೆ ಶೀರ್ಷಿಕೆ ಇರೋದಿಲ್ಲ, ಇಲ್ಲಿ ಜ್ಞಾನಚಕ್ರ ಅದು ವಚನದ ಭಾಗನೇ ಆಗಿರುವಂತ ಸಾಧ್ಯತೆ ಇದೆ. ನಾವು ಸಾಮಾನ್ಯವಾಗಿ ವಚನಗಳನ್ನ ಒಂದು ಕನಿಷ್ಠ 3 ಸಾಲು, ನಂತರ 4, ನಂತರ ಏನಂತಂದ್ರೆ ಒಂದು 5-6 ಸಾಲುಗಳು, 6-7 ಸಾಲುಗಳು, ಇಷ್ಟು ಈ ಗಾತ್ರದ ವಚನವನ್ನ ನಾವು ನೋಡಿರ್ತೀವಿ. ಆದ್ರೆ ಈ ವಚನ ಇದು ಸುಮಾರು 1.5 ಪುಟ ಇದೆ. ಅಲ್ಲಮ್ಮನ ಈ ವಚನ. ಹಿಂದಿನ ವಚನದಲ್ಲಿ ಪೂಜೆಯನ್ನ ಹೆಂಗೆ ಮಾಡಬಾರದು ಅಂತಂತ ಹೇಳ್ತಿರೋದು. ಈಗ ಮಹಾಮಹಿಮ ನಿಜವಾಗಿ ಪೂಜೆ ಮಾಡುವಂತವನು, ತಿಳಿದಂತವನು ಮಾಡುವಂತ ಪೂಜೆ ಅದು ಹೆಂಗಿರುತ್ತೆ, ಪೂಜೆಯ ಕ್ರಮ ಹೆಂಗಿರುತ್ತೆ ಅಂತ ಇಲ್ಲಿ ಹೇಳ್ತಿರೋದು. ನಾನು ಹಿಂದಿನ ಇದರಲ್ಲಿ ನಾವು ಚರ್ಚೆ ಮಾಡಿದಂಗೆ ಏನಂತಂದ್ರೆ, ನಾವು ವಚನಗಳನ್ನ ಅರ್ಥ ಮಾಡ್ಕೊಳ್ತಿರುವಂಥದ್ದು ನೋಡ್ರಿ. ವಚನಗಳು ಅಂತಂತಂದ್ರೆ ಅನುಭವಿಗಳ, ದಾರ್ಶನಿಕರ, ಚಿಂತಕರ ಮಾತುಗಳು. ವಚನ ಭಾಷೆ ವಚನ ಕೊಡೋದು ಅಂತ ಹೇಳ್ತಾರೆ, ಅದು ಮಾತು ಕೊಡೋದು. ಅಥವಾ ದೇವರ ಸಾಕ್ಷಿಯಾಗಿ, ಕೂಡಲ ಸಂಗನ ಸಾಕ್ಷಿಯಾಗಿ, ಗುಹೇಶ್ವರನ ಸಾಕ್ಷಿಯಾಗಿ ನುಡಿಯುವಂಥದ್ದು. ಆ ಮಾತಿಗೆ ಬೆಲೆ ಇದೆ, ತೂಕ ಇದೆ. ಸೊ ಹಾಗಾಗಿ ಏನಂತಂದ್ರೆ ಆ ಮಾತು ಲಘುವಾಗಿರುವಂತ ಮಾತಲ್ಲ, ಅದು ಸುಮ್ಮನೆ ಆಡಿ ಹೋದಂತ ಮಾತಲ್ಲ. ಆ ಮಾತಿಗೆ ಒಂದು ಬೆಲೆ ಇದೆ, ತೂಕ ಇದೆ, ಘನತೆ ಇದೆ. ಆ ಮಾತು ಲೋಕದ ಮಾತಲ್ಲ, ಅದು ಅನುಭವಿಗಳ ಮಾತು. ಆ ಅನುಭವಿಗಳಿದಾರಲ್ಲ, ಆ ಅನುಭವಿಗಳ ಮಾತು ತಮ್ಮ ಅನುಭವವನ್ನ ತಿಳಿಸೋದಕ್ಕೆ, ತಮ್ಮ ಅನುಭವದ ರೀತಿಯನ್ನ ತಿಳಿಸೋದಕ್ಕೆ ಬಳಸ್ಕೊಳ್ಳುವಂತ ಭಾಷೆ ಯಾವುದು ಅಂತಂದ್ರೆ ಲೋಕದ ಭಾಷೆ. ಯಾಕೆಂದ್ರೆ ಅವರು ಸಮಾಜದಲ್ಲೇ ಇದ್ದಾರೆ, ನಮ್ಮ ನಡುವೆನೇ ಇದ್ದಂಥವ್ರು. ನಮ್ಮ ನಡುವೆ ಅಂತಂತಂದ್ರೆ ಆ ಸಂದರ್ಭದಲ್ಲಿ ಇದ್ದಂಥವ್ರು ಈಗಲೂ ಕೂಡ ಇರಬಹುದು, ನಮ್ಮ ಗಮನಕ್ಕಿಲ್ಲ. ನಮ್ಮ ಸಾಂಗತ್ಯದಲ್ಲಿ, ನಮ್ಮ ಸಹವಾಸದಲ್ಲಿ, ಅವರ ಸಾಹಚರ್ಯದಲ್ಲಿ ನಾವಿಲ್ಲ ಅಂತ ಹಿಂಗೂ ಹೇಳ್ಬೋದು. ಸೊ ಈ ಅನುಭವಿಗಳ ಭಾಷೆ ಒಂದು ರೂಪಕವಾಗಿ ತಗೋಬೇಕು ಅಷ್ಟೆ. ರೂಪಕವಾಗಿ ತೆಗೆದುಕೊಂಡು ಯಾವುದನ್ನ ಮಾತಿನಲ್ಲಿ ಹೇಳೋದಕ್ಕೆ ಆಗೋದಿಲ್ಲೋ ಅದನ್ನ ಭಾಷೆಯ ಮುಖಾಂತರನೇ, ಮಾತಿನ ಮುಖಾಂತರನೇ ತಪ್ಪಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಿರ್ತಾರೆ, ಹೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅದನ್ನು ಹಿಡಿಬೇಕಾಗತ್ತೆ. ನಾವು ಅದನ್ನು ಹಿಡಿಬೇಕು ಅಂತಂದ್ರೆ ಹಿಡಿಯುವ ಪ್ರಯತ್ನ ಮಾಡಬೇಕು ಅಂತಂತ ಅಷ್ಟೇ.
ಹಿಡಿಯಬಾರದ ಘನದ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಹಿಡಿಯುವಂತ ಪ್ರಯತ್ನ ಮಾಡಬೇಕು. ನಿಲುಕಬಾರದ ನಿಲುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಆ ಎತ್ತರಕ್ಕೆ ನಿಲುಕುವ ಪ್ರಯತ್ನವನ್ನ ನಾವು ಮಾಡ್ಬೇಕು. ಅದಕ್ಕೆ ಅನುಭವದ ಎತ್ತರವನ್ನ ತಲುಪಬೇಕು ಅಂತಂದ್ಬಿಟ್ಟು ಇಲ್ಲಿ ಏನಂತಂದ್ರೆ ಆ ತರದ ಒಂದು ಅನುಭಾವಿಕವಾಗಿರುವಂತಹ, ಉಪಮಾತೀತವಾಗಿರುವಂತಹ, ಮಾತಿಗೆ ಮೀರಿದಂತಹ ಅಥವಾ ಆಚರಿಸಲಾಗದ ಅಂತಂತಂದ್ರೆ ಲೋಕರೂಢಿಯಲ್ಲಿ ಆಚರಿಸಲಾಗದ ಬೇರೆ ತರದ ಒಂದು ಪೂಜೆ ಇದೆ. ಲೋಕರೂಢಿಯಲ್ಲಿ ಆಚರಿಸುವಂಥದ್ದು ಏನಂತಂದ್ರೆ ಲೋಕದ ಪದಾರ್ಥಗಳನ್ನ ತೆಗೆದುಕೊಳ್ಳುವಂಥದ್ದು, ದಿನನಿತ್ಯದ ಪದಾರ್ಥಗಳು ಅಥವಾ ವಿಶೇಷವಾಗಿ ಸಿಗುವಂತಹ ಪದಾರ್ಥಗಳನ್ನ ತೆಗೆದುಕೊಂಡು ನಾವು ಪೂಜೆ ಮಾಡುವಂಥದ್ದು. ಆದ್ರೆ ಇಲ್ಲಿ ನಡೆಯುವಂತ ಪೂಜೆ ರೀತಿ ಇದೆಯಲ್ಲ ಅದು ಬೇರೆ. ಆ ಪೂಜೆ ಬೇರೆ. ಆ ವಚನ ಇಲ್ಲಿದೆ. ಆ ವಚನವನ್ನು ಫಸ್ಟ್ ನಾನು ಒಂದ್ಸತಿ ಓದ್ತೀನಿ, ಗಮನಿಸಿ. ಜ್ಞಾನಚಕ್ರ. ಪರಮತತ್ವ, ಪರಮಜ್ಞಾನ, ಪರಮಾರ್ಥ ಪರಾಪರ, ವಾಂಗ್ಮನಕ್ಕೆ ಅಗೋಚರ, ಶಬ್ದಗಂಭೀರ, ಉಪಮಾತೀತ, ಉನ್ನತ ಪರಶಿವ ಜ್ಞಾನಜ್ಯೋತಿ, ಸುಜ್ಞಾನ ಪ್ರಭೆಯ ಬೆಳಗಿನೊಳಗೆ ಸುಳಿದಾಡುವ ಪರಮಾನಂದದ ಮಹಾಮಹಿಮಂಗೆ, ಇಂಥ ಮಹಾಮಹಿಮನಿಗೆ ಈ ಮಹಾಮಹಿಮ ಶಬ್ದಗಂಭೀರನಾಗಿರುವಂಥದ್ದನ್ನ ತಿಳಿಯೋದಕ್ಕೆ ಹೊರಟಿರುವಂತಹ, ಸುಜ್ಞಾನದ ಪ್ರಭೆಯ ಬೆಳಗಿನೊಳಗಡೆ ಇರುವಂತಹ ಮಹಾಮಹಿಮ, ಇವನಿಗೆ ಪೂಜೆ ಯಾವುದು ಅಂತಂತಂದ್ರೆ, ಇವನು ಮಾಡುವಂತ ಪೂಜೆಯ ರೀತಿ ಯಾವುದು ಅಂತಂತಂದ್ರೆ, ಪೂಜೆ ಮಾಡ್ಬೇಕಾದ್ರೆ ಆಕ್ಚುಲಿ ಏನಂತಂದ್ರೆ ಸಿದ್ಧಗೊಳ್ಳೋದಿರುತ್ತೆ. ವೈಯಕ್ತಿಕವಾಗಿ ಪೂಜೆ ಮಾಡುವಂತ ವ್ಯಕ್ತಿ ಸಿದ್ಧಗೊಳ್ಳುವಂಥದ್ದು, ಆಮೇಲೆ ಪೂಜೆ ಮಾಡುವಂಥದ್ದನ್ನ ಸಿದ್ಧಪಡಿಸುವಂಥದ್ದು, ಈ ಎರಡು ಸಂಗತಿ. ಅದರ ನಂತರ ಪೂಜೆ ಶುರುವಾಗುತ್ತೆ, ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಪೂಜೆ ಮಾಡುವಂತವನ ಸಿದ್ಧತೆ, ಅದನ್ನ ಶೃಂಗಾರ ಅನ್ಬೋದೇನು ಗೊತ್ತಿಲ್ಲ. ಹರಿಹರನ ಕೂಳೂರ ಕೊಡಗೂಸಿನ ರಗಳೆ ಇರಲಿ, ಕೂಳೂರ ಕೊಡಗೂಸ 10 ವರ್ಷದ ಚಿಕ್ಕ ಬಾಲಕಿ ಮಾಡುವಂತ, ಅಂದ್ರೆ ಅವಳು ಶಿವನ ಪೂಜೆಗೆ ಹೊರಡುವಂಥದ್ದು, ಶಿವನಿಗೆ ನೈವೇದ್ಯವನ್ನು ಕೊಡೋದಕ್ಕೆ ಹೊರಡುವಂಥದ್ದು ತುಂಬಾ ಅದ್ಭುತವಾಗಿ ಹರಿಹರ ಹೇಳ್ತಾನೆ. 10 ವರ್ಷದ ಹುಡುಗಿ ಶಿವನ ಪೂಜೆ ಮಾಡೋದಕ್ಕೆ, ಅಂದ್ರೆ ಶಿವನಿಗೆ ನೈವೇದ್ಯ ಸಲ್ಲಿಸೋದಕ್ಕೆ, ಅದು ತಾಯಿ ಮಾಡ್ತಿದ್ದಂತ ಕ್ರಮ. ತಾಯಿ ಪ್ರತಿ ಸೋಮವಾರ ಕಲ್ಲಿನಾಥ ಅನ್ನುವಂತ ಆ ದೇವರಿಗೆ ಹಾಲಿನ ನೈವೇದ್ಯವನ್ನ ಕೊಡ್ತಾ ಇರ್ತಾಳೆ. ಒಂದ್ಸತಿ ಅವಳಿಗೆ ಹೋಗೋದಕ್ಕಾಗೋದಿಲ್ಲ. ಆವಾಗ ಮಗಳಿಗೆ ಹೇಳ್ತಾಳೆ. ಆದ್ರೆ ಮಗಳು ಮೊದಲೇನೆ ಏನ್ ಮಾಡ್ತಿರ್ತಾಳೆ ಅಂತಂದ್ರೆ, ನಾನು ಕೂಡ ಹಾಲಿನ ನೈವೇದ್ಯವನ್ನ ಶಿವನಿಗೆ ಸಲ್ಲಿಸ್ತೀನಿ ಅಂತ ಪೀಡಿಸ್ತಾ ಇರ್ತಾಳೆ. ಆದ್ರೆ ತಾಯಿ ಅವಕಾಶ ಮಾಡಿಕೊಟ್ಟಿರ್ತಿಲ್ಲ, ಇನ್ನು ಬೇಡ ಸಣ್ಣ ಮಗು ಅಂತ. ಅಂದ್ರೆ ದೇವರ ಪೂಜೆಯಲ್ಲಿ ಅಪಚಾರಗಳು, ತಪ್ಪುಗಳಾಗಬಾರ್ದಲ್ಲ ಅಂತ. ಅಂದ್ರೆ ಅವಾಗ ಇವಳಿಗೆ ಪೂಜೆ ಆಯ್ತು, ನೀನು ಹೋಗಿ ಪೂಜೆ ಮಾಡುವ, ಶಿವನಿಗೆ ನೈವೇದ್ಯ ಸಲ್ಲಿಸುವ ಅಂತಂದಾಗ ತುಂಬಾ ಖುಷಿ ಪಟ್ಟು ತನ್ನ ಸ್ನೇಹಿತೆಯರಿಗೆಲ್ಲ ಹೇಳಿ ಸ್ನಾನ ಮಾಡಿ ಆಮೇಲೆ ಸಿದ್ಧಗೊಂಡ್ಬಿಟ್ಟು ಮುಖಕ್ಕೆ ಅರಿಶಿನವನ್ನೆಲ್ಲ ಹಚ್ಕೊಂಡು ಹೂವಿನ ಓಲೆಯನ್ನೆಲ್ಲ ಧರಿಸಿ, ಹೂವನ್ನು ಧರಿಸ್ಬಿಟ್ಟು ತಲೆಯನ್ನ ನೀಟಾಗಿ ಬಾಚ್ಕೊಂಡು ಲಂಗ ದಾವಣಿಯನ್ನೆಲ್ಲ ಉಟ್ಕೊಂಡು, ನಾನು ಶಿವನ ಪೂಜೆಗೆ ಹೋಗ್ತಾ ಇದ್ದೀನಿ, ನಿಮಗೆ ಆ ಅವಕಾಶ ಇದೆಯಾ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಹಂಗಿಸಿ, ಆಮೇಲೆ ಶಿವನಿಗೆ ಕೊಡುವಂತ ಹಾಲು ಅಥವಾ ಆ ನೈವೇದ್ಯ ಇದೆಯಲ್ಲ ಅದು ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ಬಿಟ್ಟು ಆ ಹಾಲಿಗೆ ಸಕ್ಕರೆನ, ನೊರೆಯಿಂದ ಕೂಡಿರುವಂತ ಬಿಸಿ ಹಾಲಿಗೆ ಸಕ್ಕರೆಯನ್ನ ಬೆರೆಸ್ಬಿಟ್ಟು ಅದಕ್ಕೆ ಬಟ್ಟೆಯನ್ನ ಮುಚ್ಚಿ ತೆಗೆದುಕೊಂಡು ಹೋಗಿ ಶಿವನಿಗೆ ನೈವೇದ್ಯವನ್ನು ಸಲ್ಲಿಸೋದು. ಶಿವ ಕುಡಿಯೋದಿಲ್ಲ, ಕಲ್ಲಿನ ಮೂರ್ತಿ ಅಲ್ಲಿ ಇರುವಂತದ್ದು. ಶಿವ ಕುಡಿತಾನೆ. ಅಮ್ಮ ಇವಳು ಅನ್ಕೊಂಡಿದ್ದಾಳೆ ಏನಂತಂದ್ರೆ, ಅಮ್ಮಗೆ ಹೋಗಿ ಕೊಟ್ಟಿರುವಂತ ಹಾಲನ್ನ ಶಿವ ಕುಡಿತಾನೆ, ಅಮ್ಮ ಕಾಲಿ ಊಟ ತರ್ತಾಳೆ. ಇಲ್ಲಿ ಇವಳು ಅನ್ಕೊಂಡಿದ್ದಾಳೆ ಶಿವ ಕುಡಿತಾನಂತ, ಶಿವ ಬಂದಿಲ್ಲ, ಕುಡಿದಿಲ್ಲ. ಇವಳಿಗೆ ದುಃಖ ಆಗುತ್ತೆ, ಅಳೋದಕ್ಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಾಳೆ, ನೋಡು ನಿನ್ನ ಹಾಲು ಕುಡ್ದಿಲ್ಲ ಅಂತಂತಂದ್ರೆ ಅವಳು ಅನ್ಕೊಳ್ಳೋದು, ನಿನಗೆ ಅನುಮಾನ ಆಗಿದ್ದಿಲ್ಲ, ಪ್ರತಿ ಸೋಮವಾರ ಬೇರೆಯವ್ರು ಬರ್ತಾ ಇದ್ರು ಹಾಲನ್ನ ಕೊಡೋದಕ್ಕೆ, ಈಗ ಯಾರೋ ಒಂದು ಹುಡುಗಿ ಬಂದಿದ್ದಾರಲ್ಲ ಅಂತಂದ್ಬಿಟ್ಟು ಶಿವನ್ ಜೊತೆ ಮಾತಾಡ್ತಾ ಇದ್ದಾರೆ. ಭಕ್ತಿ ಹೆಂಗಿರುತ್ತೆ ನೋಡಿ, ಪೂಜೆ ಹೆಂಗಿರುತ್ತೆ, ಪೂಜೆ ಕ್ರಮಗಳು ವಿಚಿತ್ರ, ಭಿನ್ನ.
ನಿನಗೆ ಆಶ್ಚರ್ಯ ಆಗ್ತಿರ್ಬೋದು, ಅಥವಾ ನಿನಗೆ ನಾನು ಯಾರು ಅಂತ ಗೊತ್ತಾಗಿಲ್ಲ ಅಂತಂತ ಕಾಣುತ್ತೆ. ನಿನಗೆ ಪ್ರತಿ ಸೋಮವಾರ ಯಾರು ಹಾಲನ್ನ ತಂದು ಕೊಡ್ತಿರ್ಲಿಲ್ಲ, ಅವಳ ಮಗಳು ನಾನು. ಅವಳ ಪರವಾಗಿ ನಾನು ಬಂದಿದ್ದೀನಿ, ತಗೋ ಹಾಲು. ಇವನಿಂದ ಏನೋ ಪ್ರತಿಕ್ರಿಯೆ ಇಲ್ಲ. ನಾನೇನಾದ್ರೂ ಹಾಲನ್ನ ತರಬೇಕಾದ್ರೆ ತಪ್ಪು ಮಾಡಿದ್ನ, ಅಥವಾ ಏನಾದ್ರು ಹಾಲು ರುಚಿ ಇಲ್ವಾ? ಹಾಲು ಬಿಸಿ ಇದೆ, ಚೆನ್ನಾಗಿದೆ, ಅದೇ ತರನೇ ಇದೆ. ಹಾಲು ಕುಡಿತಿಲ್ಲ. ಅವಳು ಇದಕ್ಕೆ ಬರ್ತೆ, ಕುಡಿ, ನಾನು ನಿನಗೋಸ್ಕರ ಹಾಲನ್ನು ತಂದಿದ್ದೀನಿ. ಆದ್ಮೇಲೆ ಶಿವನಿಂದ ಏನು ಮಾತಿಲ್ಲ. ನೀನೇನಾದ್ರೂ ಹಾಲು ಕುಡ್ದಿಲ್ಲ ಅಂತಂದ್ರೆ ನೋಡು, ನಾನು ಹತ್ತು ಬಿಡ್ತೀನಿ. ಅವಳು ಹೇಳೋದು ನೋಡಿ, ನಾನು ಹತ್ತು ಬಿಡ್ತೀನಿ. ಸಣ್ಣ ಹುಡುಗಿ ಭಕ್ತಿ ಹಿಂಗಿರುತ್ತೆ. ಆಮೇಲೆ ಶಿವ ಏನು ಮಾತಾಡೋದಿಲ್ಲ ಅಂತಂದ್ರೆ ಶಿವನ ಲಿಂಗ ಏನು ಆಸ್ ಇಟ್ ಈಸ್ ಇದೆ. ನಾನ್ ನನ್ನ ಗೆಳತಿಯರಿಗೆಲ್ಲ ಹೇಳ್ ಬಂದಿದ್ದೀನಿ, ಶಿವನಿಗೆ ನಾನು ಹಾಲನ್ನ ಸಲ್ಲಿಸೋದಕ್ಕೆ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು. ಈಗ ನಾನು ವಾಪಸ್ಸು ಹಂಗೆ ಹಾಲನ್ನ ತೆಗೆದುಕೊಂಡು ಹೋದ್ರೆ ಅವರೆಲ್ಲ ನನ್ನ ಹಂಗಿಸ್ತಾರೆ, ನೀನು ಹಾಲು ಕುಡಿಲೇಬೇಕು ನೋಡು, ನಾನು ಹೇಳಿದ್ದೀನಿ. ಕೈಲಾಸದಲ್ಲಿ ಶಿವ ಹೇಳ್ತಾನಂತೆ ಪಾರ್ವತಿಗೆ, ತನ್ನ ಪತ್ನಿಯಾಗಿರುವಂತ ಪಾರ್ವತಿಗೆ, ನೋಡು ಪಾರ್ವತಿ, ಆ ಹುಡುಗಿ ತಂದಿರುವಂತ ಹಾಲಿದೆಯಲ್ಲ, ಹಾಲಿಗಿಂತ ಅವಳ ಮಾತಿಗೆ ಎಷ್ಟು ಸಿಹಿಯಾಗಿದೆ. ಆಮೇಲೆ ಇವಳು ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತಾಳೆ. ನೀನು ಹಾಲು ಕುಡ್ದಿಲ್ಲ ಅಂತ ನಾನು ಅಳೋದಕ್ಕೆ ಶುರು ಮಾಡ್ತೀನಿ. ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡಿ ಆಮೇಲೆ ಲಿಂಗಕ್ಕೆ ತಲೆ ನೋಡ್ಕೊಳ್ಳೋದಕ್ಕೆ ಹೋದಾಗ ಶಿವ ಬಂದು ಹಾಲು ಕುಡಿ. ಒಂಥರದ ಭಕ್ತಿ. ಹರಿಹರನ ಆ ಭಕ್ತಿಯನ್ನು ಕಾಣಿಸುವಂತ ಒಂದು ರೀತಿ ಇಲ್ಲೊಂಥರದ್ದು. ಇದು ಜ್ಞಾನಿಯ ಭಕ್ತಿ. ಅಲ್ಲಮನ ಜ್ಞಾನಿ, ಅಲ್ಲಮ ಜ್ಞಾನಿಯ ಭಕ್ತಿ ಹಿಂಗಿದೆ. ಪರಮತತ್ವ, ಪರಮಜ್ಞಾನ, ಪರಮಾರ್ಥ, ಪರಾಪರ, ವಾಗ್ಮಿನಕ್ಕನು ಅಗೋಚರ, ಶಬ್ದಗಂಭೀರ, ಉಪಮಾತೀತ, ಉನ್ನತ ಪರಶಿವ ಜ್ಞಾನ ಜ್ಯೋತಿ, ಸುಜ್ಞಾನದ ಪ್ರಭೆಯ ಬೆಳಗಿನೊಳಗೆ ಸುಳಿದಾಡುವ ಪರಮಾನಂದದ ಮಹಾಮಹಿಮಂಗೆ. ಆ ಮಹಾಮಹಿಮ ಯಾರು? ಅವನು ಶರಣ. ಆ ಶರಣ ಮಾಡುವಂತ ಪೂಜೆ ಹೆಂಗೆ ಅಂತಂದ್ರೆ, ಅವನಿಗೆ ಶಿವಜ್ಞಾನವೇ ಶೃಂಗಾರ. ಅವನ ಪೂಜೆಗೆ ರೆಡಿ ಆಗುವಂಥದ್ದು ಶಿವಜ್ಞಾನವೇ ಶೃಂಗಾರ. ಶಿವಜ್ಞಾನವನ್ನ ಹೊಂದಿರುವಂಥದ್ದು ಶೃಂಗಾರ. ಮಹಾಬೆಳಗು ವಿಭೂತಿ, ಪಂಚಬ್ರಹ್ಮವೇ ದರ್ಶನ, ಗಗನಸ್ಥಾನವೇ ಕಂಥೆ, ಆಕಾಶವೇ ಟೊಪ್ಪರ, ಅಜಾಂಡ ಬ್ರಹ್ಮಾಂಡವೇ ಕರ್ಣಕುಂಡಲ, ಆದಿ ಆಧಾರವೇ ಕಕ್ಷಪಾಳ, ಅನಾಹತವೇ ಒಡ್ಯಾಣ, ಅದ್ವೈತವೇ ಯೋಗವಟ್ಟಿಗೆ, ಅಗಮ್ಯವೇ ಯೋಗವಾವುಗೆ, ಅಚಳಿತವೇ ಕರ್ಪರ, ಅಪ್ರಮಾಣವೇ ಲಾಕುಳ, ಅವಿಚಾರವೇ ಸುಳುಹು, ಅಕಲ್ಪಿತವೇ ಭಿಕ್ಷೆ, ಕೊಂಡುದೇ ಗಮನ, ನಿಂದುದೇ ನಿವಾಸ. ಎಂತ ವಚನ ನೋಡ್ರಿ ಅವನು ಬರೆದಿರುವಂಥದ್ದು. ನಿಶ್ಚಿಂತವೇ ಇಂಥ ಮಹಾಮಹಿಮ ಮಾಡುವಂತ ಪೂಜೆ. ನಿಶ್ಚಿಂತವೆಂಬ ಆಶ್ರಮದಲ್ಲಿ ನಿರಾಕುಳವೆಂಬ ಸಿಂಹಾಸನವನ್ನಿಕ್ಕಿ, ಗಗನ ಗಂಭೀರದ ಬಾವಿಯೊಳಗೆ ಅಗೋಚರದ ಅಗ್ಗಣಿಯ ತಂದು, ಮಹಾಘನ ಪ್ರಾಣಲಿಂಗಕ್ಕೆ ಮಂಗಳದ ಬೆಳಗಿನಲ್ಲಿ ಮಜ್ಜನಕ್ಕೆರೆದು, ಬಿಂದ್ವಾಕಾಶವೇ ಗಂಧ, ಮಹದಾಕಾಶವೇ ಅಕ್ಷತೆ, ಪರಾಪರವೇ ಪತ್ರಪುಷ್ಪ, ನಿರ್ಮಳವೇ ಲಿಂಗಾರ್ಚನೆ, ಮಹಾಪ್ರಕಾಶವೇ ಪೂಜೆ, ನಿತ್ಯ ನಿರಂಜನವೇ ಧೂಪ ದೀಪದಾರತಿ. ಇದು ಪೂಜೆ ಅಂತ. ಸಕಲ ಭುವನಾದಿ ಭುವನಗಳೇ ಸಯದಾನ, ಆಚಾರವೇ ಅರ್ಪಿತ, ಮಹಾಸ್ಥಳವೇ ಸಿತಾಳ, ಅಖಂಡಿತವೇ ಅಡಕೆ, ಏಕೋಭಾವವೇ ಎಲೆ, ಶುದ್ಧ ಶಿವಾಚಾರವೇ ಸುಣ್ಣ, ವಿವೇಕ ವಿಚಾರದಿಂದ ವೀಳೆಯನ್ನ ಅವಧರಿಸುವುದು, ಮಹಾಲಿಂಗದ ಪರಿಣಾಮವೇ ಪ್ರಸಾದ, ಸಮ್ಯಕ್ ಜ್ಞಾನವೇ ಸಂತೋಷ. ಈ ತರದ ಪೂಜೆ ನೋಡ್ರಿ. ಸಹಜ ನಿರಾಭಾರಿಗಳ ಮೇಳದಿಂದ, ನಿಸ್ಸೀಮದ ನಿರ್ಭ್ರಾಂತಿನ ಸುಸಂಗದಲ್ಲಿ, ನಿರಾಶಾಪದವೇ ಅನುಕೂಲ, ನಿಶ್ಶಬ್ದವೇ ಅನುಭವ, ಅನುಪಮದ ನಿಶೂನ್ಯವೇ ವಿಶ್ರಾಮ, ನಿರಾಕಾರವೇ ಗಮನ, ನಿರಂತರ ಪಾತಾಳ ಊರ್ಧ್ವದ ಪವನ, ನಿರಂತರ ಪಾತಾಳ ಊರ್ಧ್ವದ ಪವನ, ತ್ರಿಭುವನ ಗಿರಿ ಎಂಬ ಪರ್ವತವನೇರಿ, ಕಾಯವೆಂಬ ಕದಳಿಯ ಹುಕ್ಕು ಸುಳಿದಾಡುವ ಪರಮಾನಂದದ ಮಹಾಮಹಿಮಂಗೆ, ಇಹಲೋಕವೇನು ಪರಲೋಕವೇನು, ಅಲ್ಲಿಂದತ್ತ ಅಗಮ್ಯ ನಿರಾಳ ಪರಮಜ್ಞಾನದ ಸಿದ್ಧಿ, ಮಹಾಲಿಂಗದ ಬೆಳಕು ಗುಹೇಶ್ವರ. ಹೇಳ್ತಿರುವಂಥದ್ದು ನಿಮ್ಮ ನಿಜವನರಿದ ಮಹಾಮಹಿಮ ಶರಣಂಗೆ ನಮೋ ನಮೋ ಎನ್ನುತ್ತಿರ್ತೇನೆ ಎಂಬೆ. ಇದು ಪೂಜೆ ಹಿಂಗಿರತ್ತೆ. ಪೂಜೆ ಮಾಡುವಂತ ಪೂಜೆ ಹಿಂಗಿರ್ಬೇಕು ಹೇಳ್ತಿರೋದು ಯಾರು? ಅಲ್ಲಮ್ಮ ಹೇಳ್ತಿರುವಂಥದ್ದು. ಜ್ಞಾನಿಯ ಪೂಜೆ ಹಿಂಗಿರುತ್ತೆ ಅಂತಂದ್ಬಿಟ್ಟು.
ಚಕ್ರ ಇದು ಹೇಳ್ತಿರೋದು ಜ್ಞಾನ ಚಕ್ರ ಅಂತಂದ್ಬಿಟ್ಟು. ಜ್ಞಾನ ರೇಖೆ ಅಲ್ಲ, ಜ್ಞಾನ ಚಕ್ರ. ಹಿಂಗೆ ಅಜ್ಞಾನ ಪರಿಪೂರ್ಣವಾಗಿರುತ್ತೆ ಅನ್ನುವಂಥದ್ದು ನೋಡ್ರಿ. ಶೂನ್ಯ ಅನ್ನುವಂಥದ್ದನ್ನು ಕೂಡ ಹಂಗೆ ಪರಮತತ್ವದಲ್ಲಿ ಇರುವಂತವನು, ಪರಮತತ್ವ, ಪರಮಜ್ಞಾನ, ಪರಮಾರ್ಥ, ಪರಾಪರ ಹೇಳ್ತಿರುವಂಥದ್ದು ಎಲ್ಲನೂ ಕೂಡ ಪರಮತತ್ವದ ಮಿತಿ ಇಲ್ಲದ, ಅಮಿತ, ಮಿತಿ ಇಲ್ಲದ ಅಥವಾ ಚೌಕಟ್ಟಿಲ್ಲದ, ಅದ್ವಿತೀಯವಾಗಿರುವಂತ, ಎರಡಿಲ್ಲದ ಆ ನಿಜ, ಆ ಪರಮತತ್ವವನ್ನ ತಿಳಿದಂತಹ, ಆ ಪರಮದ ಜ್ಞಾನವನ್ನ ಹೊಂದಿರುವಂತಹ, ಆ ಪರಮದ ಅರ್ಥವನ್ನ ತಿಳಿದಿರುವಂತಹ, ಪರಕ್ಕೆ ಪರವಾಗಿರುವಂತಹ, ನೋಡ್ರಿ ಇದು ಇಹ, ಇದು ಈ ಲೋಕ ಇಹ ಪರ ಅಂತ ನಾವು ಹೇಳ್ತೀವಿ. ಪರ ಅಂತಂದ್ರೆ ಮೇಲಿರುವಂತ ಲೋಕ, ತಂದು ನಂಬಿಕೆ, ಸ್ವರ್ಗಲೋಕ, ನರಕ ಇತ್ಯಾದಿ. ಪರಕ್ಕೆ ಪರವಾಗಿರುವಂಥದ್ದು, ಅದಕ್ಕೆ ಮೀರಿರುವಂತ ಲೋಕ ಯಾವುದು ನಮಗೆ ಗೊತ್ತಿಲ್ಲ. ಆ ತಿಳುವಳಿಕೆ ಅದೆಂಥದ್ದು? ವಾಕ್ ಮತ್ತೆ ಮನಕ್ಕೆ, ವಾಂಗ್ಮನಕ್ಕೆ ಅಗೋಚರ ಆ ಪರಮತತ್ವ ಅಥವಾ ಆ ಪರಮಜ್ಞಾನ, ಆ ಪರಮಾರ್ಥ, ಆ ಪರಪರ ವಾಂಗ್ಮನಕ್ಕೆ ಅಗೋಚರವಾಗಿರುವಂಥದ್ದು, ವಾಕ್ಯ ಮಾತಿಗೆ ಮೀರಿರುವಂಥದ್ದು, ಮನಸ್ಸಿನ ಆಲೋಚನೆಯನ್ನು ಕೂಡ ಮೀರಿರುವಂಥದ್ದು, ಶಬ್ದ ಗಂಭೀರ, ಶಬ್ದಕ್ಕೆ ನಿಲುಕದೇ ಇರುವಂಥದ್ದು, ಉಪಮಾತೀತ, ಅದು ಇಂಥದ್ದು ಅಂತಂತ ಹೇಳೋದಕ್ಕೆ ಆಗದೇ ಇರುವಂಥದ್ದು ಅಂತ ತತ್ವ. ಅದು ನಿಜ ಅಥವಾ ಬಯಲು. ಉನ್ನತ ಪರಶಿವ, ಉನ್ನತ ಪರಶಿವ, ಆಕ್ಚುಲಿ ಪರಶಿವ ಅಂದ್ರೆ ಮಂಗಳ, ಆಕ್ಚುಲಿ ಪರ ಅತ್ಯಂತಿಕವಾಗಿರುವಂಥದ್ದು, ಆತ್ಯಂತಿಕ ಉನ್ನತ ಪರಶಿವ, ಜ್ಞಾನದ ಜ್ಯೋತಿ, ಜ್ಞಾನದ ಜ್ಯೋತಿ, ಜ್ಞಾನದ ಜ್ಯೋತಿ. ಇಂಥದ್ರೊಳಗಡೆ, ಇಂಥದ್ರಲ್ಲೆಲ್ಲನೂ ಕೂಡ ಪರಮತತ್ವದಲ್ಲಿ, ಆ ಜ್ಞಾನದಲ್ಲಿ, ಆ ಅರ್ಥದಲ್ಲಿ, ಆ ಲೋಕಕ್ಕೆ ಮೀರಿದಂತ ಅತೀತವಾಗಿರುವಂತ ಆ ಲೋಕದಲ್ಲಿ ಅಂತಂತಂದ್ರೆ ಅದು ಆಧ್ಯಾತ್ಮದ ಲೋಕ, ನಮ್ಮ ಒಳಗಿರುವಂತ ಲೋಕ ಅನ್ನುವಂಥದ್ದು. ಸೊ ಮಾತಿಗೆ ಮೀರಿದಂಥದ್ದು, ಶಬ್ದ ಗಂಭೀರವಾಗಿರುವಂಥದ್ದು, ಶಬ್ದ ಗಂಭೀರ, ಶಬ್ದವನ್ನ ನಾದ ಅಂತಲೂ ಕೂಡ ಕರೀತಾರೆ. ಶಬ್ದದ ಮಿತಿ ಮೀರಿರುವಂಥದ್ದು ಅಥವಾ ನಾದದ ಮಿತಿಗೆ ಮೀರಿರುವಂಥದ್ದು, ಉಪಮೆಗೆ ಅತೀತವಾಗಿರುವಂಥದ್ದು. ಇದು ಹಿಂಗೆ ಗಗನದಂತೆ ಅನ್ನುವಂಥದ್ದು ಕೂಡ ಉಪಮೆನೆ. ಆದ್ರೆ ಗಗನಕ್ಕೆ ಹೋಲಿಕೆ ಎಲ್ಲಿಂದ ತರೋದು? ಆ ತರದ ಪರಶಿವ ಅಥವಾ ಜ್ಞಾನ ಜ್ಯೋತಿ ಅಥವಾ ಸುಜ್ಞಾನದ ಪ್ರಭೆಯ ಬೆಳಗು, ಇದರ ಒಳಗೆ ಸುಳಿದಾಡುವಂತಹ, ಇದನ್ನು ತಿಳಿದಿರುವಂತ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಂತ, ಸುಳಿದಾಡುವಂತ, ಸುಳಿಯೋದು ಅಥವಾ ಸುಳಿ ಅಂದ್ರೆ ಅದರೊಳಗೆ ಮುಳುಗು. ಇಲ್ಲಿ ಸುಳಿದಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಪರಮ ಆನಂದವನ್ನು ಹೊಂದಿದ್ದಾನೆ ಅಂತ, ಆನಂದದ ನೆಲೆಯಲ್ಲಿದ್ದಾನೆ ಅಂತ ತಂದ್ಬಿಟ್ಟು, ಆ ಪರಮಾನಂದದ ಬಗ್ಗೆ ತಿಳಿದಿರುವಂತ ಮಹಾಮಹಿಮನಿಗೆ ಮೀರಿದಂತ ವ್ಯಕ್ತಿತ್ವವನ್ನ ಹೊಂದಿರುವಂತವನಿಗೆ ಪೂಜೆ ಹೆಂಗೆ ಅಂತಂತಂದ್ರೆ, ಅವನ ಪೂಜೆ ಹೆಂಗೆ ಅಂತಂತಂದ್ರೆ, ಶಿವಜ್ಞಾನವನ್ನ ಹೊಂದಿರುವಂತದ್ದೇ ಶೃಂಗಾರ. ಶಿವಪೂಜೆಗೆ ಸಿದ್ಧ ಆಗ್ಬೇಕು, ಶೃಂಗಾರ ಮಾಡ್ಕೊಳ್ಬೇಕು. ಶೃಂಗಾರ ಅಂತಂದ್ರೆ ಶೃಂಗಾರ ಮಾಡ್ಕೊಳ್ಳೋದು ಅಂತಂತಲ್ಲ, ಸಿದ್ಧವಾಗೋದು ಅಂತ ಅರ್ಥ. ಸೊ ಇಲ್ಲಿ ಶಿವಜ್ಞಾನವನ್ನ ಹೊಂದುವಂಥದ್ದು, ಮಂಗಳಕರವಾಗಿರುವಂತ ಜ್ಞಾನವನ್ನ ಹೊಂದುವಂಥದ್ದು ಎಲ್ಲ ಅದು ಶೃಂಗಾರ. ಆ ಜ್ಞಾನದ ಬೆಳಗಿನಲ್ಲಿ ಇರುವಂಥದ್ದು ವಿಭೂತಿ ಹಚ್ಕೊಳ್ಳೋದು, ಪೂಜೆಗೆ ಸಿದ್ಧ. ಆ ಮಹಾಬೆಳಗು ವಿಭೂತಿ, ಪಂಚಬ್ರಹ್ಮವೇ ದರ್ಶನ. ಪಂಚಬ್ರಹ್ಮ, ಪಂಚ ಅಂತಂದ್ರೆ 5 ಅಂತಂದ್ಬಿಟ್ಟು, ಬ್ರಹ್ಮ ಅಂತಂತಂದ್ರೆ ಆಕ್ಚುಲಿ ಒಂದು ವೇದವನ್ನು ಸೃಷ್ಟಿಸಿರುವಂತವನು ಅನ್ನುವಂತ ಅರ್ಥ, ಅಥವಾ ಬ್ರಹ್ಮ ಅನ್ನುವಂಥದ್ದು ಜ್ಞಾನ ಅನ್ನುವಂತ ಅರ್ಥ ಇದೆ. ಒಂದು ಪುರಾಣಗಳಲ್ಲಿ ವೇದಗಳನ್ನು ಸೃಷ್ಟಿಸಿರುವಂತವನು. ಇನ್ನೊಂದೇನಂತಂದ್ರೆ ಬ್ರಹ್ಮ ಅಂತಂತಂದ್ರೆ ಬ್ರಹ್ಮನ್ ಅಂತಂತಂದ್ರೆ ಅದು ನಿಜ ಅಥವಾ ಬಯಲು ಅನ್ನುವಂತ ಅರ್ಥ. ಪಂಚಬ್ರಹ್ಮ, ಇಲ್ಲಿ ಪುರಾಣದ ಬ್ರಹ್ಮನಿಗೆ 5 ಮುಖ ಇದೆ, ಪುರಾಣದ ಶಿವನಿಗೆ 5 ಮುಖ ಇದೆ. ಆದ್ರೆ ಈ ಶಿವ ಬೇರೆ. ಈ ಶಿವ
ಅಮೂರ್ತವಾಗಿರುವಂತ ಪರಶಿವ, ನಿರಾಕಾರನು, ನಿರಂಜನನು, ನಿರ್ವಿಕಲ್ಪನು, ನಿರ್ಗುಣನೂ ಆಗಿರುವಂತಹ ಶಿವ. ಶಿವಜ್ಞಾನ, ಇಲ್ಲಿ ಈ ಶಿವಜ್ಞಾನವನ್ನ ಪಡೆಯುವಂಥದ್ದು ಶೃಂಗಾರ, ಆ ಶಿವಜ್ಞಾನದ ಬೆಳಗಿನಲ್ಲಿರುವಂಥದ್ದು ವಿಭೂತಿ. ಬ್ರಹ್ಮತ್ವದ ಅಥವಾ ಬ್ರಹ್ಮಜ್ಞಾನವನ್ನ ಪಡೆಯುವಂಥದ್ದು ಇದೆಯಲ್ಲ, ಅದು ದರ್ಶನ, ಶಿವನನ್ನು ನೋಡುವಂಥದ್ದು. ಗಗನಸ್ಥಾನವೇ ಕಂತೆ, ಗಗನಸ್ಥಾನ. ಗಗನಸ್ಥಾನ ಅಂತಂತಂದ್ರೆ ಆಕ್ಚುಲಿ ಗಗನಸ್ಥಾನವೇ ಕಂತೆ ಅಂತಂತಂದ್ರೆ ಈ ಮಹಾಪೂಜೆಗೆ ಕಾವಿ ಧರಿಸ್ಬೇಕಲ್ಲ, ಕಾವಿ ವಸ್ತ್ರವನ್ನ ಧರಿಸ್ಬೇಕಲ್ಲ. ಆ ವಸ್ತ್ರ ಯಾವುದು? ಇಡೀ ಗಗನನ್ನೇ, ಇಡೀ ಗಗನವನ್ನೇ ಕಾವಿ ವಸ್ತ್ರವನ್ನಾಗಿ ಮಾಡಿಕೊಂಡು ಧರಿಸುವಂಥದ್ದು. ಎಂತ ಪೂಜೆ ಅದು! ಹಂಗೆ ಅಂತಂತಂದ್ರೆ ಮಹತೋ ಮಹಿಯಾನ್, ಅಣೋರಣೀಯಾನ್ ಮಹತೋ ಮಹಿಯಾನ್ ಅನ್ನುವಂತ ಮಾತಿದೆ. ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು, ಮಹತ್ತಿಗಿಂತ ಮಹತ್ತಿನ ಪೂಜೆ ಇದು. ಆಕಾಶವೇ ಟೊಪ್ಪರ, ಹಾಕೊಳ್ಳುವಂತ ಟೋಪಿ ಇದೆಯಲ್ಲ, ಆ ಟೋಪಿ ಯಾವುದು ಅಂತಂತಂದ್ರೆ, ಟೊಪ್ಪಿಗೆ ಯಾವುದು ಅಂತಂತಂದ್ರೆ ಇಡೀ ಆಕಾಶ. ನೋಡ್ರಿ, ಗಗನ ಹಿಂಗಿದೆ ಅಥವಾ ಆಕಾಶ ಹಿಂಗಿದೆ, ಅದು ಟೊಪ್ಪಿ. ಒಂದು ಅದ್ಭುತವಾಗಿರುವಂತ ಪೂಜೆ ನಡೀತಾ ಇದೆ. ನಡೆಯಬಾರದ ಪೂಜೆ, ನಡೆಯಲಿಕ್ಕಾಗದ ಪೂಜೆ, ಎಂದೂ ಕೂಡ ನಡೆಯೋದಕ್ಕೆ ಅಂದ್ರೆ ಮಾಡೋದಕ್ಕಾಗದೇ ಇರುವಂತ ಪೂಜೆ. ಆದ್ರೆ ಈ ಪೂಜೆ ಮಾಡೋದಕ್ಕೆ ಯಾರಿಗೆ ಸಾಧ್ಯ? ಪರಮಾರ್ಥದಲ್ಲಿ, ಪರಮ ತತ್ವದಲ್ಲಿ, ಪರತತ್ವದಲ್ಲಿರುವಂತಹ ಪರಾಪರನಿಗೆ ಪರಾಪರದಲ್ಲಿ ನೆಲೆಸಿರುವಂತವನಿಗೆ ಈ ಪೂಜೆ ಮಾಡೋದಕ್ಕೆ ಸಾಧ್ಯ. ಇಂಥ ಪೂಜೆ ಇಲ್ಲಿ ನಡೆಯುತ್ತೆ ನಮ್ಮ ಒಳಗೆ. ಸೊ ಇವನ ಕರ್ಣಕುಂಡಲ ಯಾವುದು? ಕಿವಿಗೆ ಧರಿಸಿರುವಂತಹ ಆಭರಣ, ಪೂಜೆಗೆ ಸಿದ್ಧಗೊಳ್ತಿರುವಂತ ಅಜಾಂಡ ಬ್ರಹ್ಮಾಂಡವೇ ಕರ್ಣಕುಂಡಲ. ಬ್ರಹ್ಮಾಂಡ ನೋಡಿ, ಇಡೀ ಜಗತ್ತು ಅಜಾಂಡ. ಅಜ ಅಂತಂತಂದ್ರೆ ಆಕ್ಚುಲಿ ಬ್ರಹ್ಮ ಅಂತಂತ ಅರ್ಥ. ಬ್ರಹ್ಮ ಸೃಷ್ಟಿಸಿರುವಂತ ಅಂಡ. ಅಂಡ ಅಂತಂದ್ರೆ ಆಕ್ಚುಲಿ ಮೊಟ್ಟೆ ಅಂತಂತ. ಬ್ರಹ್ಮಾಂಡ, ಬ್ರಹ್ಮ ಸೃಷ್ಟಿಸಿರುವಂತ ಈ ಜಗತ್ತು ಅರ್ಥ. ಬ್ರಹ್ಮಾಂಡ ಅಂತಂದ್ರೂ ಕೂಡ ಅದೇ ಅರ್ಥ. ಆದ್ರೆ ಬ್ರಹ್ಮನಿಂದ ನಿರ್ಮಿತವಾಗಿರುವಂತ ಜಗತ್ತು. ಅಜ ಅಂತಂತಂದ್ರೆ ಆಕ್ಚುಲಿ ಬ್ರಹ್ಮನಿಗೆ ಅವನ ತಲೆಯನ್ನ ಶಿವ ಕತ್ತರಿಸಿದಂತ ಪುರಾಣಗಳಲ್ಲಿ ಬರುವಂಥದ್ದು. ಕತ್ತರಿಸಿದ ಸಂದರ್ಭದಲ್ಲಿ ಆ ತಲೆಗೆ ಪ್ರತಿಯಾಗಿ ಏನ್ ಮಾಡಲಾಗತ್ತೆ ಅಂತಂತಂದ್ರೆ, ಒಂದು ಆ ಕುರಿಯ ತಲೆಯನ್ನು ತಂದು ಜೋಡಿಸಲಾಗುತ್ತೆ. ಸೊ ಅಜ ಆಗುತ್ತೆ. ಅಜಾಂಡ ಬ್ರಹ್ಮಾಂಡವೇ ಕರ್ಣಕುಂಡಲ. ಆ ಪೂಜೆ ಮಾಡುವಂತ ಪರಮಜ್ಞಾನಿಗೆ ಕರ್ಣಕುಂಡಲ ಯಾವುದು ಅಂತಂದ್ರೆ, ಎರಡೂ ಕಿವಿಗಳಲ್ಲಿ ಬ್ರಹ್ಮಾಂಡವನ್ನು ನೇತು ಹಾಕೊಂಡಿದ್ದಾನೆ. ಇಡೀ ಜಗತ್ತು ಅವನ ಕರ್ಣಕುಂಡಲದಲ್ಲಿ ಆಭರಣವಾಗಿದೆ. ಅಂತವನು ಆದಿ ಆಧಾರವೇ ಕಚ್ಚಪಾಳ. ಕಚ್ಚಪಾಳ ಅಂತಂದ್ರೆ ಭುಜಕ್ಕೆ ನೇತು ಹಾಕೊಳ್ಳುವಂತ ಚೀಲ, ಭಿಕ್ಷೆಗೋಸ್ಕರ ಇರ್ಬೋದು ನೇತು ಹಾಕೊಳ್ಳುವಂತ. ಯಾವುದು ಆದಿ ಆಧಾರ? ಆದಿ ಆಧಾರ ಅಂತಂತಂದ್ರೆ ಇದು ಯೋಗದ ಪರಿಭಾಷೆಯಲ್ಲಿ ಬರುತ್ತೆ. ಏನಂತಂದ್ರೆ ಆದಿ ಅಂತಂತಂದ್ರೆ ಮೂಲಾಧಾರ ಅಂತಂತಾನು ಕೂಡ ಕರೀತಾರೆ ಇದನ್ನ. ಯೋಗದಲ್ಲಿ ಏನು ಅಂತಂತಂದ್ರೆ ಮೂಲಾಧಾರ ಸ್ಥಾನ ಅಂತಂತ ಒಂದಿದೆ. ಅದು ಕಣ್ಣಿಗೆ ಕಾಣುವಂಥದ್ದಲ್ಲ, ಅದು ಸೂಕ್ಷ್ಮ ರೂಪಿಯಾಗಿರುವಂತ. ಸೂಕ್ಷ್ಮ ಅಂತಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂಥದ್ದು. ಅದು ಕಣ್ಣಿಗೆ ಕಾಣೋದಿಲ್ಲ, ಗೋಚರ ಆಗೋದಿಲ್ಲ. ಬೆನ್ನು ಮೂಳೆಯ ಈ ಮೇರುದಂಡದಲ್ಲಿ ಆಗ್ತದೆ. ಬೆನ್ನು ಮೂಳೆಯಿಂದ ಅಂದ್ರೆ ನಮ್ಮ ಸೊಂಟದಿಂದ ಇದು ನಮ್ಮ ತಲೆ ಬುರುಡೆವರೆಗಿನ ಬೆನ್ನು ಮೂಳೆ ಮೂಲದಲ್ಲಿ ಇರುವಂತ ಒಂದು ಶಕ್ತಿ, ಅದು ಮೂಲಾಧಾರ. ಅದು ಏನಾಗ್ಬೇಕಂದ್ರೆ ಎಚ್ಚರಗೊಂಡು ಏನಾಗ್ಬೇಕು, ಇಲ್ಲಿ ಬರ್ಬೇಕು. ಆಜ್ಞಾಚಕ್ರ, ಹಣೆ ಅಂತಂದ್ರೆ ಷಟ್ಚಕ್ರ ಅಂತಂತ ಕರೀತಾರೆ. ಆದಿ ಆಧಾರವೇ ಏನಂತಂತಂದ್ರೆ ನೇತು ಹಾಕೊಂಡಿರುವಂತ ಚೀಲ. ಆದಿ ಆಧಾರವೇ ಕಕ್ಷಪಾಳ. ಮೂಲಾಧಾರವನ್ನೇ ಏನಂತಂತಂದ್ರೆ ನೇತು ಹಾಕಿಕೊಳ್ಳುವಂತ ಚೀಲವನ್ನಾಗಿ ಮಾಡಿಕೊಂಡು, ಕಕ್ಷಪಾಳವನ್ನಾಗಿ ಮಾಡಿಕೊಂಡು, ಅಂತಂದ್ರೆ ಭುಜ ಅಂತ, ಭುಜಕ್ಕೆ ಹಾಕೊಂಡು ಅನಾಹತವನ್ನ ಒಡ್ಯಾಣವನ್ನಾಗಿ ಮಾಡಿಕೊಂಡು. ಅನಾಹತ ಇದನ್ನು ಕೂಡ ಯೋಗದ ಭಾಷೆ. ಅನಾಹತ ಅಂತಂತಂದ್ರೆ ಅದು ಅನಾಹತ ಚಕ್ರ ಅಂತಂತ ಇಲ್ಲಿ ಬರುತ್ತೆ. ಇದೇ ಒಡ್ಯಾಣ. ಇಲ್ಲಿ ಏನಂತಂತಂದ್ರೆ ಯಾವಾಗ ಜನನೇಂದ್ರಿಯ ಮತ್ತೆ ಸೊಂಟದ ಹೊಕ್ಕಳಿನ ಮಧ್ಯದಲ್ಲಿ ಈ ಶಕ್ತಿ ಇರುತ್ತೆ, ಅದನ್ನ ಕುಂಡಲಿನಿ ಅಂತಲೂ ಕೂಡ ಕರೀತಾರೆ. ಆ ಚೇತನ ಅಲ್ಲಿ ಮಧ್ಯೆ ಓಡಾಡ್ತಾರೆ. ಸಾಮಾನ್ಯ ಮನುಷ್ಯರಿಗೆಲ್ಲರಿಗೂ ಕೂಡ ಅಲ್ಲಿ ಮಾತ್ರ ಏನಂತಂತಂದ್ರೆ ಆ ಶಕ್ತಿ ಆ ಮಧ್ಯದಲ್ಲಿ ಓಡಾಡ್ತಿರುತ್ತೆ ಸಾಮಾನ್ಯ ಮನುಷ್ಯರು. ಆದ್ರೆ ಯೋಗ ಸಾಧಕರಿಗೆ
ಪರತತ್ವವನ್ನು ತಿಳಿದಿರುವಂತವ್ರಿಗೆ, ತತ್ವ ತಿಳಿಯುವಂತವರಿಗೆ ಆ ಚೈತನ್ಯ ಅಥವಾ ಆ ಚೇತನ ಜಾಗೃತಗೊಂಡು ನಾಭಿಮೂಲವನ್ನ ದಾಟಿ ಕೊನೆಗೆ ಇಲ್ಲಿ ಬಂತು, ಅನಾಹತ ಸ್ಥಳಕ್ಕೆ ಬರುತ್ತೆ. ಅದೇ ಒಡ್ಯಾಣ. ಒಡ್ಡಾಣ ಅಂದ್ರೆ ಅದು ಏನಂತಂದ್ರೆ ಹಕ್ಕುಳುವಂತ ಪಟ್ಟಿ, ಅದು 4ನೆಯ ಸ್ಥಳ. ನಂತರ ಇಲ್ಲಿ ಕಂಠದ ಹತ್ರ ಬರುತ್ತೆ, ಬೇರೆ ಬೇರೆ ಸ್ಥಳಗಳು. ಅನಾಹತ ಒಡ್ಯಾಣ. ಒಡ್ಯಾಣ ಅಂತಂತಂದ್ರೆ ಸೊಂಟಪಟ್ಟಿ ಎನ್ನುವಂತ ಲೆಕ್ಕ. ಅದು ಇಲ್ಲಿದೆ. ಇಲ್ಲಿ ಅಂದ್ರೆ ಈ ಸ್ಥಳವನ್ನ ಆಕ್ಚುಲಿ ಏರಿರುವಂಥದ್ದು. ಅದ್ವೈತವೇ ಯೋಗ ಒಟ್ಟಿಗೆ, ಯೋಗದ ಪೀಠ. ಇಲ್ಲಿ ಅರ್ಥ ಕೆಂಪಕ್ಷರದಲ್ಲಿ ಆ ಪದಗಳ ಅರ್ಥವನ್ನು ಕೊಡಲಾಗಿದೆ, ಗಮನಿಸಿ. ಅದ್ವೈತ ಅಂದ್ರೆ ಪೂಜೆಗೆ ಒಳಪಡುವಂಥದ್ದು ಮತ್ತೆ ಪೂಜೆ ಮಾಡುವಂತ ವರ ಮಧ್ಯೆ, ಇವರ ಮಧ್ಯೆ ಯಾವುದೇ ಭೇದವಿಲ್ಲದೆ ಇರುವಂಥದ್ದು ಇದೆಯಲ್ಲ, ಅದ್ವೈತ. ದ್ವಯವಿಲ್ಲದೆ ಇರುವಂಥದ್ದು, ದ್ವೈತವಿಲ್ಲದೆ ಇರುವಂಥದ್ದು, ಅದ್ವಯವಾಗಿರುವಂಥದ್ದು. ಇದು ಯೋಗ ಪೀಠ. ಯಾವ ಯೋಗ ಪೀಠದಲ್ಲಿ ಸ್ಥಿತನಾಗಿ ಮಾಡ್ತಿರುವಂತ ಪೂಜೆ ಇದೆಯಲ್ಲ, ಅದು ತನಗೆ ತಾನೇ ಮಾಡ್ಕೊಳ್ತಾ ಇರುವಂತ ಪೂಜೆನೂ ಕೂಡ ಆಗುತ್ತೆ. ಸೊ ಹಾಗಾಗಿ ಗಮ್ಯ ಅಗಮ್ಯ ಆಗ್ಬಿಡುತ್ತೆ. ಅಗಮ್ಯವೇ ಯೋಗವಾವುಗೆ. ಯೋಗ ಆವುಗೆ ಅಂತಂತಂದ್ರೆ ಪಾದರಕ್ಷೆ. ಪಾದರಕ್ಷೆ ಹಾಕೊಂಡ್ಮೇಲೆ ನಡಿಬೇಕು. ನಡೆಯದೇ ಇರುವಂತದ್ದೇ ನಡಿಗೆ. ನೋಡಿ, ಇದು ವಿರೋಧಾಭಾಸ. ನಡೆಯದೇ ಇರುವಂತದ್ದೇ ನಡಿಗೆ ಹೇಗಾಗತ್ತೆ? ಆಗೋದಿಲ್ಲ. ಅದಾದ್ರೆ ಆಗ್ತದೆ. ಅಂದ್ರೆ ಯಾವುದು ಆಗಲ್ವೋ ಅದು ಆಗುವಂಥದ್ದು, ಯಾವುದು ಮಾಡೋದಕ್ಕಾಗೋದಿಲ್ವೋ ಅದು ಆಗುವಂಥದ್ದು. ಅದು ಯಾರಿಗೆ ಸಾಧ್ಯ? ಲೋಕದ ಸಾಮಾನ್ಯರಿಗೆ ಸಾಧ್ಯವಿಲ್ಲ, ಸಾಧಕರಿಗೆ ಸಾಧ್ಯ ಅಂತ. ಲೋಕದ ಜನ ಎಲ್ಲನೂ ಕೂಡ ಮಾಡ್ತಿರುವಂತ ಪೂಜೆ ಈ ತರ ಪೂಜೆ ಅಂದ್ರೆ ಮಾಡಲಿಕ್ಕಾಗದ ಪೂಜೆ. ಈ ತರ ಅಂದ್ರೆ ಸಾಮಾನ್ಯರು ಮಾಡಲಿಕ್ಕಾಗದ ಪೂಜೆ. ಸಾಮಾನ್ಯರು ಮಾಡಲಿಕ್ಕಾಗದ ಅಂತಂತಂದ್ರೆ ಸಾಮಾನ್ಯ ಪೂಜೆ ಅಲ್ಲ, ಈ ಪೂಜೆಯ ರೀತಿ ಬೇರೆ ಇದು. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ಅಗಮ್ಯವೇ ಯೋಗವಾಗುವುದು, ಅಂದ್ರೆ ನಡೆಯದಿರುವುದೇ ನಡಿಗೆ. ಇದು ಶಿಶುನಾಳ ಶರೀಫ್ರ ಹೇಳುವಂತ ಇದು ಒಂದು ತತ್ವಪದ ಏನು ಅಂತಂದ್ರೆ, ನೀರಿಲ್ಲದ ಜಳಕ ಯಾರು ಮಾಡ್ತಾರೋ ಅವರು ಹೌದಪ್ಪ, ಹೌದು ನೀನೇ ದೇವ. ಆದ್ರೆ ಹೌದಪ್ಪ, ಹೌದು ನೀನೇ ದೇವರು. ಆದ್ರೆ ನೀನು ದೇವರು ಯಾವಾಗ ಆಗ್ತೀಯ? ನೀರಿಲ್ಲದೆ ಜಳಕ ಮಾಡುವಂತಿರಬೇಕು. ಭಕ್ತಿ ಇಲ್ಲದೆ ಇದು ಹೊಗೆ ಸೇದುವಂತ ನೋಡಿ. ಅಂದ್ರೆ ಇದನ್ನ ತಂಬಾಕು ಸೇರ್ತಾರಲ್ಲ, ಅದು ಹೊಗೆ ಭಕ್ತಿ ಇಲ್ಲದೆ ನೀನು ತಂಬಾಕು ಸೇದುವಂತಿದ್ರೆ ಅದು ಆಗ ನೀನು ದೇವರಾಗ್ತಿ. ನೀರಿಲ್ಲದೆ ಜಳಕ ಮಾಡುವಂತಿದ್ರೆ ಆಗ ನೀನು ದೇವರು. ನಡೆಯದೆ ನಡೀತಾ ಇದ್ರೆ ಆಗ ಸಾಧನೆ ಆಗುತ್ತೆ. ಅಗಮ್ಯವೇ ಯೋಗವಾಗುಗೆ, ಅಚಳಿತವೇ ಕರ್ಪರ. ಕರ್ಪರ ಅಂತಂದ್ರೆ ಭಿಕ್ಷಾ ಪಾತ್ರೆ, ಭಿಕ್ಷೆ ಎತ್ತುವಂತ ಪಾತ್ರೆ. ಅಚಳಿತ ಭಿಕ್ಷೆ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬೇಡಬೇಕು ಅಂತಂತಂದ್ರೆ ಮನೆ ಮನೆ ಸುತ್ತಬೇಕು. ಆದ್ರೆ ಇಲ್ಲಿ ಏನಂತಂತಂದ್ರೆ ಅಚಳಿತವೇ, ಚಲಿಸದಿರುವಂತದ್ದೇ ಏನಾಗಿದೆ ಅಂತಂದ್ರೆ ಭಿಕ್ಷಾ ಪಾತ್ರೆ. ಅಂದ್ರೆ ಭಿಕ್ಷಾ ಪಾತ್ರೆ ತಾನಾಗೆ ತುಂಬುತ್ತೆ ಅಂತಂದ್ಬಿಟ್ಟು, ತಾನಾಗೆ ತುಂಬುತ್ತೆ, ಹೋಗಿ ಬೇಡುವಂಥದ್ದಿಲ್ಲ. ಅದಿದೆ ನಮ್ಮಲ್ಲಿ. ಅಂದ್ರೆ ನಮಗೇನು ಬೇಕಾಗುತ್ತೆ ಆ ಭಿಕ್ಷೆಯಲ್ಲಿ, ಅದು ಇದೆ ಅಂತಂದ್ಬಿಟ್ಟು ಅದು ನಮ್ಮೊಳಗಡೆ ಇದೆ, ಕೇಳುವಂಥದ್ದಿಲ್ಲ. ಸೊ ಅಚಲಿತವೇ ಕರ್ಪರ. ಇವೆಲ್ಲನೂ ಇಟ್ಕೊಂಡು ಮಾಡುವಂತ ಪೂಜೆ. ಮತ್ತೆ ಅಪ್ರಮಾಣವೇ ಲಾಕುಳ ಅಂತಂತಂದ್ರೆ ಆಕ್ಚುಲಿ ಒಂದು ದಂಡ. ಆಕ್ಚುಲಿ ಪೂಜೆ ಮಾಡುವಂತ ಸರ್ವಸಂಗ ಪರಿತ್ಯಾಗಿಗಳು ಏನ್ ಮಾಡ್ತಾರೆ ಅಂತಂತಂದ್ರೆ ಒಂದು ದಂಡವನ್ನು ಇಟ್ಕೊಂಡಿರ್ತಾರೆ, ಯೋಗ ದಂಡ ಅಂತಂತ ಕರೀತಾರೆ. ಒಂದು ಇಷ್ಟ ಎತ್ತರದ್ದಿರುತ್ತೆ, ಅದ್ರ ಮೇಲೆ ಕೈ ಹಿಂಗ್ ಇಟ್ಕೊಂಡಿರ್ತಾರೆ, ಅದು ಲಾಕುಳ ಅಂತಂದ್ಬಿಟ್ಟು ಅಥವಾ ದಂಡ ಅಂತಂತ ಕರೀತಾರೆ. ಆದ್ರೆ ಈ ದಂಡ ಯಾವುದು ಅಂತಂತಂದ್ರೆ ಯಾವ ತರದ್ದು ಅಂತಂದ್ರೆ ಅದು ಅಪ್ರಮಾಣ, ಅಳೆಯಲಿಕ್ಕಾಗದೇ ಇರುವಂಥದ್ದು. ಆ ರೀತಿ ಇರುವಂಥದ್ದು, ಅಳೆಯಲಿಕ್ಕಾಗದೇ ಇರುವಂಥದ್ದೇ ಲಾಕುಳ. ಇನ್ನಂಥದ್ದು ಹೌದು ಅಪ್ರಮಾಣವೇ ಲಾಕುಳ, ಅವಿಚಾರವೇ ಸುಳುಹು. ಇಲ್ಲೆಲ್ಲನೂ ಕೂಡ ನೋಡ್ರಿ ಏನಂತಂದ್ರೆ ವಿರೋಧಾಭಾಸಗಳು ಬರ್ತಾ ಇದೆ. ಅವಿಚಾರವೇ ಸುಳುಹು, ವಿಚಾರ ಅಂತಿದ ತಕ್ಷಣ ಏನಂತಂದ್ರೆ ಮನಸ್ಸಿನ ಚಲನೆ. ವಿಚಾರ ಇಲ್ಲದೆ ಇರುವಂಥದ್ದು ಅವಿಚಾರ, ಅಂದ್ರೆ ಸ್ಥಿರವಾಗಿರುವಂಥದ್ದು ಸುಳುಹು ಅಂತಂತಂದ್ರೆ, ಸುಳುಹು ಅಂತಂದ್ರೆ ಸುತ್ತಾಡುವುದು ಅಂತಂತ ಅರ್ಥ. ವಿಚಾರ ಮಾಡದೇ ಇರುವಂತದ್ದೇ ಸುಳುಹು ಅಂತಾರೆ. ವಿಚಾರ ಮಾಡಿದ್ರೆ ಸುಳುಹು ಆಗತ್ತೆ, ಆದ್ರೆ ಅವಿಚಾರ ಹೆಂಗೆ ಸುಳುಹು ಆಗತ್ತೆ? ಪೂಜೆಯಲ್ಲಾಗತ್ತೆ? ಇಲ್ಲ, ಆಗತ್ತೆ. ಅವಿಚಾರವೇ ಸುಳುಹು ಅಂದ್ರೆ ಸಹಜ ಸ್ಥಿತಿಯಲ್ಲಿ ಇರುವಂತದ್ದು ಇದೆಯಲ್ಲ, ಅದು ಸುಳುಹು, ಅದು ಅವಿಚಾರ.
ಹೇಳ್ತಿರುವಂಥದ್ದು. ಆ ಅವಿಚಾರ ಇದೆಯಲ್ಲ, ಅವಿಚಾರ ಅಂತಂದ್ರೆ ವಿಚಾರ ಇಲ್ಲದೆ ಇರುವಂಥದ್ದು ಅಂತಂತಲ್ಲ, ಬದ್ಲಿಗೆ ಏನಂತಂತಂದ್ರೆ ಸಹಜ ಸ್ಥಿತಿಯಲ್ಲಿರುವಂಥದ್ದು. ಆ ಬಹುಶಃ ಇದು ಸ್ಥಿತಪ್ರಜ್ಞತೆ ಅನ್ನುವಂಥದ್ದು ಅಥವಾ ಅದ್ವೈತ ಅನ್ನುವಂಥದ್ದು. ದ್ವೈತ ಆಗಿದ್ರೆ ಏನು ಅಂತಂತಂದ್ರೆ ಆಕ್ಚುಲಿ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ಆದ್ರೆ ಯೋಚನೆ ಮಾಡಬೇಕಾಗಿರುವಂತ ಗಮ್ಯನೇ ತಾನ ಆಗಿದ್ರೆ ಇನ್ಯಾದ್ರ ಬಗ್ಗೆ ಯೋಚನೆ, ಇನ್ಯಾದ್ರ ಬಗ್ಗೆ ವಿಚಾರ. ಸೊ ಅವಿಚಾರವೇ ಸುಳುಹು, ಅಕಲ್ಪಿತವೇ ಭಿಕ್ಷೆ. ಇಂಥದ್ದನ್ನ ನಾನು ಕೇಳಬೇಕು, ಇಂಥದ್ದನ್ನ ಪಡಿಬೇಕು ಅನ್ನುವಂಥದ್ದು ಯಾವುದೂ ಇಲ್ಲದೆ ಪಡೆಯುವಂಥದ್ದು ಭಿಕ್ಷೆ. ಕೊಂಡುದೇ ಗಮನ. ಯಾವುದನ್ನ ನಾವು ಪಡೆಯುವಂಥದ್ದೇ ಏನಾಗಿರುತ್ತೆ ಅಂತಂತಂದ್ರೆ ನಾವು ಬಯಸಿದ್ದಾಗಿ, ಪಡೆದಿರುತ್ತೆ ಬಯಸಿದ್ದಾಗಿರುತ್ತೆ. ಏನಾದ್ರೂ ಪಡೆದಿರಲಿ, ಭಿಕ್ಷೆ ಇರಲಿ, ಪಡೆದಿರುವಂಥದ್ದೇ ಗಮನ. ಅಂದ್ರೆ ಯಾವ್ದ್ರ ಬಗ್ಗೆ ನಾವು ಇಂಥದ್ದನ್ನ ಪಡಿಬೇಕು ಅಂತಂದ್ಬಿಟ್ಟು ಗಮನ ಹರಿಸಿರ್ತೀವಿ. ಆದ್ರೆ ಇಲ್ಲಿ ಗಮನ ಯಾವುದು ಅಂತಂದ್ರೆ ಪಡೆದಿರುವಂಥದ್ದೇ ಗಮನ, ಕೊಂಡುದೇ ಗಮನ, ನಿಂದುದೇ ನಿವಾಸ ಅಂತ ಮಹಾಮಹಿಮನಿಗೆ. ಆ ಮಹಾಮಹಿಮ ಮಾಡುವಂತ ಪೂಜೆಯ ಸ್ವರೂಪ ಇದೆಯಲ್ಲ, ಆ ಪೂಜೆಗೆ ಸಿದ್ಧಗೊಳ್ಳುವಂಥದ್ದು ಇದೆಯಲ್ಲ, ಅವನು ಎಲ್ಲಿ ನಿಲ್ತಾನೆ ಅದು ನಿವಾಸ ಆಗತ್ತೆ. ಅವನು ಎಲ್ಲಿ ಕೊಳ್ತಾನೆ ಅದು ಗಮನ ಆಗತ್ತೆ. ಕೊಳ್ಳುವಂಥದ್ದು ಗಮನ ಆಗತ್ತೆ. ಗಮನ ಅಂತಂತಂದ್ರೆ ನಿರೀಕ್ಷಿಸುವಂಥದ್ದು ಆಗತ್ತೆ. ಅಕಲ್ಪಿತವೇ ಭಿಕ್ಷೆ ಆಗತ್ತೆ. ಅಕಲ್ಪಿತ ಅಂದ್ರೆ ಕಲ್ಪನೆ ಮಾಡದೇ ಇರುವಂಥದ್ದು ಇದೆಯಲ್ಲ, ಅಕಲ್ಪಿತ ಅದು ಭಿಕ್ಷೆ. ಅಕಲ್ಪಿತ ಅಂತಂತಂದ್ರೆ ಏನಂತಂತಂದ್ರೆ ಒಂದು ಕಲ್ಪನೆ ಮಾಡ್ಕೊಳ್ಳುವಂಥದ್ದು, ಇಂಥದ್ದು ಬೇಕು ಅಂತಂದ್ಬಿಟ್ಟು. ಅದಿಲ್ಲದೆ ಯಾವುದು ಬಂದಿರುತ್ತೆ ಅದೇ ಏನಂತಂತಂದ್ರೆ ಯಾವುದು ಸಿಗುತ್ತೆ, ಯಾವುದು ದತ್ತವಾಗುತ್ತೆ, ಲಭಿಸಲ್ಪಡುತ್ತೆ, ಅದು ಭಿಕ್ಷೆ ಇಲ್ಲಿ ಹೇಳ್ತಿರುವಂಥದ್ದು. ಸೊ ಈ ತರದ ಸಿದ್ಧತೆಗಳು ಕರ್ಣಕುಂಡಲ ಬ್ರಹ್ಮಾಂಡ ಆಗಿದೆ. ಆದಿಯಾಧಾರ ಮೂಲಾಧಾರನೇ ಏನಾಗಿದೆ ಅಂತಂದ್ರೆ ಹೆಗಲಿಗೆ ಧರಿಸುವಂತ ಜೋಳಿಗೆಯಾಗಿದೆ. ಅನಾಹತ ಅನ್ನುವಂಥದ್ದು ಒಡ್ಯಾಣ ಆಗಿದೆ. ಅನಾಹತದಲ್ಲಿ ಆಕ್ಚುಲಿ ಓಂ ಅನ್ನುವಂಥ ಓಂಕಾರ ಅನ್ನುವಂಥದ್ದು ಉಮ್ತಾ ಇರುತ್ತಂತೆ. ಅನಾಹತನಾದ ಅಂತಂದು ಕೂಡ ಅದನ್ನ ಕರೀತಾರೆ. ಅದ್ವೈತ ಯೋಗದ ಪೀಠ ಆಗಿದೆ. ಅದ್ರ ಮೇಲೆ ಸ್ಥಿತನಾಗಿರುವಂಥದ್ದು. ಸ್ಥಿತ ಅಂದಿದ ತಕ್ಷಣ ಏನಂತಂದ್ರೆ ಅಲ್ಲಿ ಗಮ್ಯ ಇಲ್ಲ, ಆದ್ರೂ ಕೂಡ ಪಾದರಕ್ಷೆ ಇದೆ. ಚಲಿತ ಇಲ್ಲ, ಅಲ್ಲಿ ಅಚಲಿತ ಏನಾಗಿದೆ ಅಂತಂದ್ರೆ ಭಿಕ್ಷಾ ಪಾತ್ರೆ ಆಗಿದೆ. ಅಪ್ರಮಾಣ ಅಂದ್ರೆ ಅಳೆಯಲಿಕ್ಕಾಗದೇ ಇರುವಂತ ಅಳತೆ ಮೀರಿದಂತಹ ಯೋಗ ದಂಡವಾಗಿದೆ. ಸುಳುಹು ಏನಾಗಿದೆ ಅಂತಂದ್ರೆ ಅವಿಚಾರ, ವಿರೋಧಾಭಾಸ. ಅಂದ್ರೆ ಇಲ್ಲೇನಾಗತ್ತೆ ಅಂತಂತಂದ್ರೆ ಯಾವುದನ್ನ ನಾವು ಹಿಂಗೆ ಅಂತ ತಿಳ್ಕೊಂಡಿರ್ತೀವೋ ಅದನ್ನ ಮೀರಿರುವಂಥದ್ದು ಅಂತಂತ ಅರ್ಥ. ಯಾಕೆ ಈ ತರದ ವಿರೋಧಾಭಾಸಗಳು ಬರ್ತವೆ ಅಂತಂತಂದ್ರೆ ನಾವು ಹಿಂಗೆ ಅಂತಂತ ಅನ್ಕೊಂಡಿರ್ತೀವಿ. ಘನ ಅಂತಂದ್ರೆ ಹಿಂಗೆ, ದೇವರು ಅಂತಂತಂದ್ರೆ ಹಿಂಗೆ, ನಿಜ ಅಂತಂದ್ರೆ ಹಿಂಗೆ, ಬಯಲು ಅಂತಂತಂದ್ರೆ ಹಿಂಗೆ. ಇದು ನಮ್ಮ ವಿಚಾರದಲ್ಲಿರುತ್ತೆ. ಆ ವಿಚಾರವನ್ನ ಮೀರಿರುವಂಥದ್ದು ಅಂತಂದ್ಬಿಟ್ಟು. ಹಾಗಾಗಿ ಏನಂತಂತಂದ್ರೆ ಇದು ಆತರ ಅಲ್ಲ, ಬೇರೆ ತರ ಅಂತಂತಂದ್ಬಿಟ್ಟು ನಾವು ತಿಳ್ಕೊಳ್ಳೋದಕ್ಕೆ ವಿರುದ್ಧವಾಗಿರುವಂಥದ್ದು ಅಂತಂತ ಸೂಚಿಸೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಈ ತರದ ಭಾಷೆಯನ್ನ, ಅನುಭಾವಿಕ ಭಾಷೆಯನ್ನ ವಚನಕಾರರು ಬಳಸ್ತಾರೆ. ನೆಕ್ಸ್ಟ್, ಈ ಪೂಜೆ ಮಾಡ್ತಾ ಇರುವಂತ ಈ ಮಹಾಮಹಿಮ ಇವನು ನಿಶ್ಚಿಂತವೆಂಬ ಆಶ್ರಮದಲ್ಲಿ, ನಿಶ್ಚಿಂತೆ ಅನ್ನುವಂತ ಆಶ್ರಮದಲ್ಲಿದ್ದಾನೆ. ನಿರಾಕುಳವೆಂಬ ಸಿಂಹಾಸನವನ್ನ ಇಕ್ಕಿದನು. ನಿರಾಕುಳ ಅನ್ನುವಂತ ಸಿಂಹಾಸನವನ್ನ ಪರಮತತ್ವಕ್ಕಾಗಿ ಇಟ್ಟಿದ್ದಾನೆ. ಆ ತತ್ವ ಅಥವಾ ಆ ಪರಮಾರ್ಥ ಅಥವಾ ಪರಮಜ್ಞಾನ ಅದೇನು ಆಕ್ಚುಲಿ ನಮ್ಮ ಅನುಭವಕ್ಕಿಲ್ಲ ಅದು. ಸೊ ನಿಶ್ಚಿಂತೆ ಎನ್ನುವಂತ ಆಶ್ರಮದಲ್ಲಿ ಸ್ಥಿತನಾಗಬೇಕು. ಆಶ್ರಮ ಅಂತಂತಂದ್ರೆ ಆಕ್ಚುಲಿ ಮನುಷ್ಯನ ಜೀವನದಲ್ಲಿ ಬರುವಂತ ಬೇರೆ ಬೇರೆ ಆಶ್ರಮಗಳು. ಇದು ಒಂದು ಆಶ್ರಮ ಇದೆ, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ಈ ತರದ ಆಶ್ರಮ. ಇದು ಒಂದು. ಇನ್ನೊಂದು ಆಶ್ರಮ ಗುಡಿಸಲು ಇರುವಂಥದ್ದು. ನಿಶ್ಚಿಂತವನ್ನುವಂತ ಆಶ್ರಮದಲ್ಲಿ ಇದು ಹಂತದಲ್ಲಿ ಸ್ಥಿತನಾಗಿ, ನಿಶ್ಚಿಂತೆ ಅಂದ್ರೆ ಯಾವುದೇ ಚಿಂತೆ ಇಲ್ಲದ, ನಿರಾಕುಳವೆಂಬ ಯಾವುದೇ ವ್ಯಾಕುಲವಿಲ್ಲದ, ನಿಶ್ಚಿಂತೆ ಎನ್ನುವಂತ ಆಶ್ರಮದಲ್ಲಿ ವ್ಯಾಕುಲತೆ ಅನ್ನುವಂಥದ್ದು ಕಿಂಚತ್ತೂ ಕೂಡ ಇಲ್ಲದಂತಹ ಸಿಂಹಾಸನವನ್ನ ಇಕ್ಕಿ, ಅವ್ಯಾಕುಲವನ್ನುವಂತ ಸಿಂಹಾಸನವನ್ನ ಇಕ್ಕಿ, ಈಗ ಸಿಂಹಾಸನವನ್ನು ಇಕ್ಕಿದ ಮೇಲೆ ಏನ್ ಮಾಡ್ಬೇಕು ಅಂತಂತಂದ್ರೆ ಮಹಾಘನ ಪ್ರಾಣಲಿಂಗಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಮಜ್ಜನಕ್ಕೆ ಇರಬೇಕು, ಅಭಿಷೇಕ ಮಾಡ್ಬೇಕು. ಸೊ ನೀರು ತರಬೇಕು.
ಗಗನ ಗಂಭೀರದ ಬಾವಿಯೊಳಗೆ, ಬಾವಿ ಇದೆ, ಎಂತ ಬಾವಿ ಅದು, ಗಗನ ಗಂಭೀರದ, ಗಗನದಂತೆ ಅತಿ ವಿಸ್ತಾರವಾಗಿರುವಂತ. ಹೆಂಗೆ ನೀವು ಕಲ್ಪಿಸ್ಕೊಳ್ತೀರ ವಿಸ್ತಾರ ಅಂತ? ಕಣ್ಣು ಹಾಯಿಸಿದಲ್ಲೆಲ್ಲಾನು ಕೂಡ ಗಗನ ಗಂಭೀರದ ಬಾವಿಯೊಳಗೆ ಅಗೋಚರದ ಅಗ್ಗಣಿಯ ತಂದು, ಗಗನ ಗಂಭೀರವಾಗಿರುವಂತಹ ಬಾವಿಯಲ್ಲಿ ಕಣ್ಣಿಗೆ ಕಾಣದಂತಹ ಪಾತ್ರೆಯನ್ನ ತಂದು ಅಲ್ಲಿಂದ ಏನ್ ತೆಗೆದುಕೊಳ್ತಿರೋದು ಅಂತಂತಂದ್ರೆ ನೀರನ್ನ ತೆಗೆದುಕೊಳ್ತಾ ಇರುವಂಥದ್ದು. ಆ ಬಾವಿ ಕಣ್ಣಿಗೆ ಕಾಣದ ಅಗೋಚರದ ಅಗ್ಗಣಿಯ ತಂದು ನೀವು ಏನನ್ನ ತೆಗೆದುಕೊಳ್ತಿದ್ದೀರಾ ಅಂಥದ್ದನ್ನ ತರಬೇಕಾಗಿದೆ ಇಲ್ಲಿ. ನೋಡ್ರಿ, ಈ ಪೂಜೆಯ ರೀತಿನೇ ಬೇರೆ ತರ ಇದೆ. ಗಗನ ಗಂಭೀರದ ಬಾವಿಯಲ್ಲಿ ಅಗೋಚರದ ಅಗ್ಗಣಿಯ ತಂದು, ಅಗ್ಗಣಿ ಅಂತಂತಂದ್ರೆ ಪಾತ್ರೆ, ಆ ಪವಿತ್ರ ಜಲ, ಅಗೋಚರದ ಅಂದ್ರೆ ಕಣ್ಣಿಗೆ ಕಾಣದ ಪವಿತ್ರ ಜಲವನ್ನ ತಂದು, ಅಗ್ಗಣಿ ಅಂತಂತಂದ್ರೆ ಆ ನೀರು, ಆ ಬಾವಿಯಲ್ಲಿ ಏನಂತಂದ್ರೆ ಕಣ್ಣಿಗೆ ಕಾಣದ ನೀರು, ಕಣ್ಣಿಗೆ ಕಾಣದ ನೀರು. ಒಂದು ಏನಂತಂದ್ರೆ ಹಿಂದಿನ ಇದು ವಚನದಲ್ಲಿ ಇರೋದು, ಆ ಗಗನದಲ್ಲಿ ಏನಂತಂತಂದ್ರೆ ಆ ಗಗನದಲ್ಲಿರುವಂತಹ ಸರೋವರ, ಅದರ ನೀರು ಹೋಗ್ತದೆ. ಅದನ್ನ ಪ್ರಮಥ ಗಣಗಳು ಬಳಸಿದ್ದಾರೆ ಪೂಜೆಗೆ ಅಂತಂದ್ಬಿಟ್ಟು. ಆದ್ರೆ ಇಲ್ಲಿ ಏನಂತಂದ್ರೆ ಇಲ್ಲೂ ಕೂಡ ಗಗನ ಬಂದಿದೆ, ಆದ್ರೆ ಈ ಗಗನ ಗಂಭೀರದ ಬಾವಿಯಲ್ಲಿ ಕಣ್ಣಿಗೆ ಕಾಣದ ನೀರು, ಆದ್ರೆ ನೀರಿದೆ ಇಲ್ಲಿ. ಆದ್ರೆ ಈ ನೀರು ಆ ನೀರಲ್ಲ, ಇದು ಬೇರೆ ನೀರು, ಇದು ಕಣ್ಣಿಗೆ ಕಾಣದ ನೀರು. ಸೊ ಈ ನೀರಿನ ರೀತಿ ಬೇರೆ ಇದು. ಈ ನೀರನ್ನ ತಂದು ಮಹಾಘನ ಪ್ರಾಣಲಿಂಗಕ್ಕೆ ಮಂಗಳದ ಬೆಳಗಿನಲ್ಲಿ ಮಜ್ಜನ ಕೆರೆದು. ಮಂಗಳದ ಬೆಳಗು, ಈ ಬೆಳಗು ಮೊದಲನೇ ಸ್ಟಾನ್ಸದಲ್ಲೂ ಕೂಡ ಬಂದಿದೆ. ಆ ಮಂಗಳದಲ್ಲಿ ನೆಲೆಸಿರುವಂತ ಮಹಾಮಹಿಮ ಮಾಡ್ತಿರುವಂತ ಪೂಜೆ ಇದು. ಸೊ ಅವನು ಮಾಡ್ತಿರುವಂತ ಪೂಜೆ ಎದುರುಗಡೆ ಇರುವಂತ ಮಹಾಗಣ ಪ್ರಾಣಲಿಂಗಕ್ಕೆ ನೋಡಿ, ಪ್ರಾಣಲಿಂಗ ಇದು, ಸ್ಥಾವರ ಲಿಂಗ ಅಲ್ಲ. ಈ ಸ್ಥಾವರ ಲಿಂಗ ಅಂತಂದ್ರೆ ಕಣ್ಣಿಗೆ ಕಾಣುವಂತಹ ಶಿಲಾಲಿಂಗ ಅಥವಾ ಮಣ್ಣಿನ ಲಿಂಗ ಅಥವಾ ಲೋಹದ ಲಿಂಗ ಯಾವ್ದಾದ್ರೂ ಆಗಿರ್ಬೋದು. ಮಹಾಗಣ ಪ್ರಾಣಲಿಂಗಕ್ಕೆ ಅಂದ್ರೆ ತನ್ನ ಒಳಗಡೆ ಇರುವಂತ ಒಂದು ಲಿಂಗ ಇಲ್ಲಿ. ಸೊ ಆ ಲಿಂಗ ಅದು ಇಲ್ಲೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಮಹಾಗಣ ಪ್ರಾಣಲಿಂಗಕ್ಕೆ ಮಂಗಳದ ಬೆಳಗಿನಲ್ಲಿ, ಮಂಗಳ ಪರಮತತ್ವದ ಆ ತತ್ವೇ ತಾನಾಗಿರುವಂತಹ ಬೆಳಗಿದೆಯಲ್ಲ, ಆ ಬೆಳಗಿನಲ್ಲಿ ಮಜ್ಜನ ಕೆರೆದು ಅಂದ್ರೆ ತನಗೆ ತಾನೇ ಮಜ್ಜನ ಮಾಡಿಕೊಂಡು ಅಥವಾ ಆ ತತ್ವಕ್ಕೆ ಮಜ್ಜನ ಕೆರೆದು, ಆ ತರದ ಪೂಜೆ. ಸೊ ಮಜ್ಜನ ಕೆರೆದು, ಸೊ ಆ ಮಜ್ಜನ ಕೆರೆದ ನಂತರ ಗಂಧವನ್ನ ಹಚ್ಚಬೇಕು. ಇಲ್ಲಿ ಬಿಂದು ಆಕಾಶವೇ ಗಂಧ, ಬಿಂದು ಆಕಾಶ, ಸೂಕ್ಷ್ಮವಾದ ಆಕಾಶ, ಇವೆಲ್ಲ ಯೋಗದ ಪರಿಭಾಷೆಗಳು. ಬಿಂದು ಆಕಾಶವೇ ಅಂದ್ರೆ ಸೂಕ್ಷ್ಮವಾಗಿರುವಂತ ಆಕಾಶ ಇದೆಯಲ್ಲ, ಅದು ಗಂಧ. ಆಕಾಶ ಅನ್ನುವಂಥದ್ದು ಹಿಂಗಾಯ್ತು ಅಂತಂತಂದ್ರೆ ಅದನ್ನ ತಿದ್ದಿ ತೆಗೆಯುವಂಥದ್ದು ಇದೆಯಲ್ಲ, ಅದು ಗಂಧ. ಮಹದಾಕಾಶವೇ ಅಕ್ಷತೆ ಕಾಳ ಹಾಕುವಂಥದ್ದು ಮಹದಾಕಾಶ. ಮಹತ್ ಅಂತಂತಂದ್ರೆ ಅತ್ಯಂತ ಶ್ರೇಷ್ಠವಾದಂಥ ವಿಸ್ತೀರ್ಣವಾಗಿರುವಂಥದ್ದು. ಅಂದ್ರೆ ನಮ್ಮ ಅಳತೆ ಮೀರಿದಂತ ವಿಸ್ತೀರ್ಣ ಅಂಥದ್ದು ತಂದು ಅಕ್ಷತೆ ಕಾಳಾಕಿ, ಹಿಂಗೆ ಕಾಳಾಕಿ ಹಾಕುವಂಥದ್ದು ಅಕ್ಷತೆ. ಎಂತ ಪೂಜೆ ಅದು! ಪರಾಪರವೇ ಪತ್ರ ಪುಷ್ಪ, ಪರಕ್ಕೆ ಪರವಾಗಿರುವಂಥದ್ದು, ಮಿತಿ ಇಲ್ಲದಕ್ಕೆ ಮಿತಿ ಇಲ್ಲದ್ದು ನೋಡ್ರಿ. ಆದಿಗೆ ಆದಿ ಅಂತಂದ್ರೆ ಅನಾದಿ, ಆ ಅನಾದಿಯ ರೀತಿಯ ಇಲ್ಲಿರುವಂತ ಪರಾಪರ ಅಂದ್ರೆ ಆ ಅತ್ಯುನ್ನತ ಜ್ಞಾನ ಇದೆಯಲ್ಲ, ಅದು ಪತ್ರ ಮತ್ತೆ ಪುಷ್ಪ ನೋಡ್ರಿ. ಆಕಾಶ, ಈ ಬಿಂದು ಆಕಾಶ ಗಂಧ, ಮಹದಾಕಾಶ ಅಕ್ಷತೆ, ಪರಾಪರ ಪತ್ರ ಪುಷ್ಪ, ನಿರ್ಮಲವೇ ಲಿಂಗಾರ್ಚನೆ. ಇನ್ನು ಅರ್ಚನೆ ಪೂಜೆ, ಈ ಪೂಜೆ ನಿರ್ಮಲವಾಗಿರುವಂತದ್ದು ಅಂತಂದ್ರೆ ನಿರ್ಮಲತೆಯಿಂದ ಇರುವಂತದ್ದೇ ಲಿಂಗಾರ್ಚನೆ ಆಗುತ್ತೆ. ಅಂದ್ರೆ ಮಲಿನತೆ ಇಲ್ಲದೆ ಇರುವಂತದ್ದು. ಮಲಿನತೆ ಇರುವಂತದ್ದು ಅಂತಂದ್ರೆ ಮಲಿನತೆ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ನಿರ್ಮಲ ಜ್ಞಾನ ಇದೆಯಲ್ಲ, ಆ ನಿರ್ಮಲ ಜ್ಞಾನವನ್ನ ಅಥವಾ ಪರಮ ಜ್ಞಾನವನ್ನ ಪಡೆಯುವಂಥದ್ದು ಇದೆಯಲ್ಲ, ಅದು ಲಿಂಗಾರ್ಚನೆ. ಸೊ ಅದರಿಂದ ಪಡೆಯುವಂತಹ ಬೆಳಗಿದೆಯಲ್ಲ, ಅದು ಪೂಜೆ. ನಿತ್ಯ ನಿರಂಜನ ಅಂತಂದ್ರೆ ದೋಷವಿಲ್ಲದ, ನಿತ್ಯವೂ ಕೂಡ ದೋಷವಿಲ್ಲದಂತೆ ಬದುಕುವಂಥದ್ದು ಇದೆಯಲ್ಲ, ಇದು ಧೂಪ ದೀಪ ಬೆಳಗುವಂಥದ್ದು. ಇಂಥ ಪೂಜೆಯನ್ನ ಮಾಡ್ಬೇಕು ಅಂತಂದ್ಬಿಟ್ಟು ಎಂಥ ಪೂಜೆಯನ್ನು ಈ ತರದ ಪೂಜೆಯನ್ನ ಕಲ್ಪಿಸ್ಕೊಂಡಿದಾರಲ್ಲ ನಮ್ಮ ಕನ್ನಡದ ಮನಸ್ಸು ಕಲ್ಪಿಸ್ಕೊಂಡಿರುವಂಥದ್ದು. ಈ ತರದ ಪೂಜೆ ಮಾಡ್ಬೇಕು, ಮಾಡೋದಾದ್ರೆ ಈ ತರದ ಪೂಜೆಯನ್ನ ಮಾಡ್ಬೇಕು. ನಾವು ಯಾವ ಪೂಜೆ ಮಾಡ್ತಿದೀವಿ? ನಾವು ಏನೋ ಪೂಜೆ ಮಾಡ್ತಾ ಇದೀವಿ.
ಆ ಪೂಜೆಗೂ ಈ ಪೂಜೆ ವಚನಕಾರರ ಪೂಜೆಗೂ ಅಗಾಧವಾಗಿರುವಂತ ಅಂತರ ಇದೆ. ಒಂದು ಅಪರಿಮಿತದ ಕತ್ತಲೆ, ಇದು ವಿಪರೀತದ ಬೆಳಕು, ಹಿಂಗೆ ಹೇಳ್ಬೇಕಷ್ಟೆ. ಸೊ ಈ ಪೂಜೆ ಬೇರೆ ತರದ ಪೂಜೆ. ಸೊ ಈ ಪೂಜೆಗೆ ಅರ್ಪಿಸುವಂತದ್ದು, ಈ ತರ ಮಾಡ್ತಾ ಇರುವಂತಹ ಪೂಜೆಗೆ ನೈವೇದ್ಯವನ್ನು ಅರ್ಪಿಸ್ಬೇಕಲ್ಲ. ಇದು ಲೋಕದ ಪೂಜೆ ಇದ್ದಂಗೆ, ಆದ್ರೆ ಲೋಕದ ಪೂಜೆ ತರ ಅಷ್ಟೇ, ಆದ್ರೆ ಲೋಕದ ಪೂಜೆ ಅಲ್ಲ. ಇಲ್ಲಿ ಕೂಡ ನೈವೇದ್ಯ ಇದೆ, ಆದ್ರೆ ಇಲ್ಲಿ ಅರ್ಪಿಸುವಂತ ನೈವೇದ್ಯ ಯಾವುದು? ಸಕಲ ಭುವನಾದಿ ಭುವನಗಳೇ ಸಯದಾನ. ಸಯದಾನ ಅಂತಂತಂದ್ರೆ ಮಾಡುವಂತ ಅಡಿಗೆ ಅಂತಂತಂದ್ರೆ ಇಲ್ಲಿ ನೈವೇದ್ಯ. ಸಕಲ ಭುವನಾದಿ ಭುವನಗಳೇ ನೈವೇದ್ಯ, ಇಲ್ಲಿ ಆಚಾರವೇ ಅರ್ಪಿತ. ಅಂದ್ರೆ ನಾವು ನಡ್ಕೊಳ್ಳುವಂತ ರೀತಿ ಇದೆಯಲ್ಲ, ನಡೆದುಕೊಳ್ಳುವಂಥದ್ದು ನಡೆ ಅಂತ ಕರೀತಾರೆ ಇದನ್ನು ಶರಣರು ಅಥವಾ ವಚನಕಾರರು. ನಡೆ, ಆ ನಡೆ ಇದ್ದಂಗೆ ನುಡಿ. ಹಂಗೆ ನಡೆ ಇದ್ದಂಗೆ ನುಡಿ ಇದ್ರೆ ಆ ವಚನಕಾರನ ಅಥವಾ ಆ ಭಕ್ತನ ಸ್ಥಳ ಒಂದು ಎತ್ತರದ್ದಿರುತ್ತೆ, ಅವನ ಒಂದು ಸ್ಥಳ ಉನ್ನತ ಮಟ್ಟದ್ದಾಗಿರುತ್ತೆ. ಆ ಆಚಾರವನ್ನೇ ಅರ್ಪಿಸ್ತಾ ಇರುತ್ತೆ, ತನ್ನ ಆಚಾರವು ಅರ್ಪಿತವಾಗ್ತಾ ಇರುತ್ತೆ. ಆ ಆಚಾರದ ಅಲ್ಲಿ ನೆಲೆ ನಿಂತಿರುವಂತಹ ಅವನ ಆ ಸ್ಥಾನ ಇದೆಯಲ್ಲ, ಅದು ಸಿತಾಳ ಆಗ್ತದೆ. ಸಿತಾಳ ಮೀನ್ಸ್ ಎಳನೀರು ಅಂತ ಅರ್ಥ. ಅದು ಅರ್ಪಿಸ್ತಾ ಇರುವಂಥದ್ದು, ಅದು ತೀರ್ಥವನ್ನಾಗಿಯೋ ನೈವೇದ್ಯವನ್ನಾಗಿಯೋ ಅರ್ಪಿಸ್ತಾ ಇರುವಂಥದ್ದು. ಆಚಾರ ಅರ್ಪಿತ ಆದ್ರೆ ಆ ಆಚಾರದ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿನೇ ಏನಾಗತ್ತೆ ಅಂತಂದ್ರೆ ಸಿತಾಳ ಆಗತ್ತೆ. ಇನ್ನು ಆ ದೇವರ ಪೂಜೆಗೆ ಇದು ಯಾವುದು, ಎಲೆ, ಅಡಿಕೆ, ಸುಣ್ಣ ಇತ್ಯಾದಿಗಳನ್ನೆಲ್ಲನೂ ಕೂಡ ನಿವೇದನೆ ಮಾಡ್ತಾರೆ. ಇಲ್ಲಿ ಅಡಕೆ ಯಾವುದು? ಖಂಡಿತವಾಗಿರುವಂಥದ್ದು, ಅಂದ್ರೆ ಖಂಡಿತವಲ್ಲದೆ ತುಂಡಾಗದೆ ಇರುವಂಥದ್ದು. ಯಾವುದು ತುಂಡಾಗದೆ ಇರಬೇಕು? ಆಕ್ಚುಲಿ ವಿಚಾರಗಳು ತುಂಡಾಗದೆ ಇರಬೇಕು, ಜ್ಞಾನ ತುಂಡಾಗದೆ ಇರಬೇಕು. ಖಂಡಿತವಾಗಿರುವಂತ ಜ್ಞಾನ ಅಡಕೆ, ಏಕೋಭಾವ ನಿಷ್ಠೆ. ಈ ನಿಷ್ಠೆ ಎಲೆ, ಅರ್ಪಿಸುವಂತ ಎಲೆ. ಶುದ್ಧ ಶಿವಾಚಾರ. ಇಲ್ಲಿ ಆಚಾರ ಅನ್ನುವಂಥದ್ದು ಎರಡನೇ ಸತಿ ಬರ್ತಾ ಇದೆ. ಆಚಾರ ಅರ್ಪಿಸಬೇಕು ಅಂತಂದ್ಬಿಟ್ಟು ಶುದ್ಧ ಶಿವಾಚಾರ ಅಂದ್ರೆ, ಶಿವಾಚಾರ ಇಲ್ಲಿ ಏನಂತಂತಂದ್ರೆ ಇದು ಪರಿಭಾಷಿಕ ಪದ. ಶಿವಾಚಾರ ಅಂತಂತಂದ್ರೆ ಈ ತರದಲ್ಲಿ ನಡ್ಕೊಳ್ಬೇಕು ಅಂತಂದ್ಬಿಟ್ಟು. ಶಿವ ಅಂತಂದ್ರೆ ಮಂಗಳ ಅಂತಂತ ಒಂದರ್ಥ. ಇಲ್ಲಿ ಶಿವ ಅಂತಂತಂದ್ರೆ ಆಕ್ಚುಲಿ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಶಿವಾಚಾರ ಅನ್ನುವಂಥದ್ದು ಒಂದು ಪಾರಿಭಾಷಿಕ ಪದ. ಈ ತರದ ನಡವಳಿಕೆ ಇರಬೇಕು ಅಂತಂದ್ಬಿಟ್ಟು, ಆ ತರದ ನಡವಳಿಕೆಯಲ್ಲಿ ಶುದ್ಧವಾಗಿ ನೆಲೆ ನಿಂತಿರುವಂಥದ್ದು ಇದೆಯಲ್ಲ, ಅದು ಸುಣ್ಣ. ಸೊ ಈ ತರದ ತಾಂಬೂಲವನ್ನ ಕೊಡ್ಬೇಕು. ಸೊ ಈ ತರದ ಅಖಂಡಿತವಾಗಿರುವಂತ ಏಕನಿಷ್ಠೆಯನ್ನ ಹೊಂದಿರುವಂತ, ಅಂದ್ರೆ ಒಂದೇ ಮನಸ್ಸನ್ನ ಹೊಂದಿರುವಂತ, ಏಕಚಿತ್ತದಿಂದ ಇರುವಂತಹ, ಶುದ್ಧ ಆಚಾರದಿಂದ ಕೂಡಿರುವಂತಹ ಈ ವ್ಯಕ್ತಿತ್ವವನ್ನ ಹೊಂದಿದ್ರೆ ಅದೇನಾಗತ್ತೆ ಅಂತಂದ್ರೆ ಅಡಿಕೆ, ಎಲೆ ಮತ್ತೆ ಸುಣ್ಣ ಆಗತ್ತೆ ಈ ಪೂಜೆಗೆ. ಸೊ ಅಂತಹ ಪೂಜೆಗೆ ವಿವೇಕ ಮತ್ತೆ ವಿಚಾರ ಅನ್ನುವಂಥದ್ದನ್ನ ಇಟ್ಕೊಂಡು ನೋಡ್ರಿ, ಇಲ್ಲಿ ಆಕ್ಚುಲಿ ನಂಬಿಕೆ ಇಲ್ಲ ಅಥವಾ ಮೌಢ್ಯತೆ ಅನ್ನುವಂಥದ್ದಿಲ್ಲ. ಇದು ಮನಸ್ಸಿನಲ್ಲಿ ಆಗುವಂಥದ್ದು. ಸೊ ಅದು ಯಾವುದು? ವಿವೇಕ. ಇಲ್ಲಿ ಅವಿವೇಕ ಅನ್ನುವಂಥದ್ದಿಲ್ಲ ಅಥವಾ ಅವಿಚಾರ ಅನ್ನುವಂಥದ್ದಿಲ್ಲ. ಇಲ್ಲಿ ವಿವೇಕ ಮತ್ತೆ ವಿಚಾರದಿಂದ, ಅಂದ್ರೆ ಆ ತಿಳುವಳಿಕೆ ಮತ್ತೆ ಜ್ಞಾನದಿಂದ ಈ ವೀಳೆಯನ್ನ ಸ್ವೀಕರಿಸುವಂಥದ್ದು. ಸೊ ಪರಿಣಾಮ ಏನು? ಮಹಾಲಿಂಗ ಜ್ಞಾನದ ಪರಿಣಾಮ. ಮಹಾಲಿಂಗ ಜ್ಞಾನದಲ್ಲಿ ಪರಿಣಾಮ ಸ್ಥಿತಿಯಲ್ಲಿರೋದೇ, ಜ್ಞಾನದ ಸ್ಥಿತಿಯಲ್ಲಿರುವಂಥದ್ದೇ ನಮಗೆ ಸಿಗುವಂತಹ ಪ್ರಸಾದ. ನಾವು ಮಾಡುವಂತ ನೈವೇದ್ಯ ಏನು? ಸಕಲ ಭುವನಾದಿ ಭುವನಗಳು ನೈವೇದ್ಯ. ನಮಗೆ ಸಿಗುವಂಥದ್ದೇನು ಅಂತಂತಂದ್ರೆ ಮಹಾಲಿಂಗದ ಧ್ಯಾನಸ್ಥ ಸ್ಥಿತಿ ಇದೆಯಲ್ಲ, ಇದು ಪ್ರಸಾದ. ಆ ಪ್ರಸಾದವನ್ನ ಸ್ವೀಕರಿಸಿದಾಗ ಸಮ್ಯಕ್ ಜ್ಞಾನ ಸಿಗುತ್ತೆ. ಆ ಸಮ್ಯಕ್ ಜ್ಞಾನ ಉನ್ನತವಾಗಿರುವಂತ ಜ್ಞಾನ, ಉತ್ತಮ ಜ್ಞಾನ ಅಥವಾ ಪರಮಜ್ಞಾನ ಅಥವಾ ತತ್ವಜ್ಞಾನ ಏನಾದ್ರು ಕಂಡ್ರಿ, ಅಥವಾ ನಿಜದ ಸ್ಥಿತಿ. ಸೊ ಇದೆಲ್ಲ ಏನಾದ್ರೂ ಆಗಿ ಅದು ನಮ್ಗೆ ಸಿಗುವಂತ ಸಂತೋಷ ಈ ಪೂಜೆಯಿಂದ. ಸೊ ಈ ತರದ ಪೂಜೆಯನ್ನ ಯಾರ ಜೊತೆ ಮಾಡ್ಬೇಕು? ಸಹಜ ನಿರಾಭಾರಿಗಳ ಮೇಳದಿಂದ. ನಿರಾಭಾರಿಗಳು ಅಂತಂತಂದ್ರೆ ಸರ್ವಸಂಗ ಪರಿತ್ಯಾಗಿಗಳು ಅಂತ ಅರ್ಥ ಇದೆ.
ಆದ್ರೆ ಇಲ್ಲಿ ಸರ್ವಸಂಗ ಪರಿತ್ಯಾಗಿ ಅಂತಂದ್ರೆ ಸನ್ಯಾಸಿ ಅಂತಂತ ನಾವು ತೆಗೆದುಕೊಳ್ಳುವಂತ ಅವಶ್ಯಕತೆ ಏನೂ ಇಲ್ಲ. ಸಹಜವಾಗಿ ಯಾರು ಮನಸ್ಸಿನಲ್ಲಿರುವಂತ ಎಲ್ಲ ಗೊಂದಲಗಳನ್ನು ಕೂಡ ಮೀರಿರ್ತಾರೆ ಅಥವಾ ದಾಟಿರ್ತಾರೆ ಅಥವಾ ಬಿಟ್ಟಿರ್ತಾರೆ ಅವರು ಅಂತ ಸಹಜರು. ಯಾರು ಇದು ಸಹಜ ಅನ್ನುವಂತ ಪದ ಬೌದ್ಧ ಆ ಪಂಥದಲ್ಲೂ ಕೂಡ ಬರುತ್ತೆ, ಬೌದ್ಧ ಧರ್ಮದಲ್ಲೂ ಕೂಡ ಬರುತ್ತೆ. ಈ ಪದ ಇದು ಪದ ಪಾರಿಭಾಷಿಕ ಪದ, ಸಹಜ ಸ್ಥಿತಿಯಲ್ಲಿ ನೆಲೆ ನಿಲ್ಲಬೇಕು ಅಂತ. ಇದು ವೈದಿಕ, ಇದು ಬೌದ್ಧದಿಂದ ವೈದಿಕಕ್ಕೆ ಬಂದಿರುವಂತ ರೀತಿಯಲ್ಲಿ ಇದು ಸ್ಥಿತಪ್ರಜ್ಞತೆ ಅಂತ ತಂದ್ಬಿಟ್ಟು ಇಲ್ಲಿ ಏನಂತಂದ್ರೆ ಸಹಜ ನಿರಾಭಾರಿ. ಸೊ ಸಹಜವಾಗಿ ಎಲ್ಲವನ್ನು ಕೂಡ ಬಿಟ್ಟಿರುವಂತಹ ಅನ್ನುವಂಥದ್ದು, ಎಲ್ಲವನ್ನು ಕೂಡ ಅಂಟಿಸ್ಕೊಂಡು ಬಿಟ್ಟಿದೀವಿ ನಾವು. ಇದನ್ನೆಲ್ಲನೂ ಕೂಡ ಬಿಟ್ಟು ಸಹಜವಾಗಿ ಇರುವಂತಹ ಅಂತವರ ಸಹವಾಸದಲ್ಲಿ, ಮೇಳದಲ್ಲಿ, ಅಂತವರ ಸಂಘದಲ್ಲಿ, ನಿಸ್ಸೀಮದ ನಿರ್ಭ್ರಾಂತಿನ ಸುಸಂಗದಲ್ಲಿ, ಇವರ ಮೇಳ, ಇವರ ಜೊತೆ ಇದೆ. ಮನಸ್ಸಿನಗೆ ಅಂಟಿಸಿಕೊಂಡಿರುವಂತ ಎಲ್ಲವನ್ನು ಕೂಡ ಬಿಟ್ಟು ತಾವೇ ತಾವಾಗಿರುವಂತ ಈ ನಿರಾಭಾರಿಗಳ ಮೇಳ ಹೊಂದಿದೆ. ಇವರ ಜೊತೆಗೆ ನಿಸ್ಸೀಮದ, ನೋಡಿ ಸೀಮೆ ಅಂತಂತಂದ್ರೆ ಚೌಕಟ್ಟು, ನಿಕೇತನ ಅಂತಂದ್ರೆ ಚೌಕಟ್ಟು, ನಿಸ್ಸೀಮ ಅಂತಂತಂದ್ರೆ ಸೀಮೆ ಇಲ್ಲದ, ಅನಿಕೇತನ ಕುವೆಂಪು ಹೇಳುವಂತ ಮಾತು, ಚೌಕಟ್ಟಿಲ್ಲದ. ಚೌಕಟ್ಟಿತ್ತು ಅಂತಂದ್ರೆ ಭ್ರಾಂತ ಆಗತ್ತೆ. ನಮ್ಗೆ ಇಷ್ಟೇ ಅಂತ, ಇಷ್ಟು ನನ್ನ ಚೌಕಟ್ಟು, ನನ್ನ ಜಗತ್ತು ಇಷ್ಟು ಅಂತ, ಇದೊಂದು ಭ್ರಾಂತಿ. ಇದು ನಾವು ಕಲ್ಪಿಸ್ಕೊಂಡಿರುವಂತ ಕಲ್ಪನೆ, ಇದು ನಾವು ಮಾಡ್ಕೊಂಡಿರುವಂತ ಕಲ್ಪನೆ. ಈ ಸೀಮೆಯನ್ನ ಮೀರಿ, ಈ ಸೀಮೆ, ಈ ಭ್ರಾಂತಿಯನ್ನ ಮೀರಿ ಸುಸಂಗದಲ್ಲಿ, ಈ ಮೇಳದ ಸುಸಂಗದಲ್ಲಿ ಇರುವಂತದ್ದು ಇದೆಯಲ್ಲ, ಅದು ಏನಂತಂದ್ರೆ ಈ ಪೂಜೆಯ ಉತ್ತಮವಾಗಿರುವಂತ ಒಂದು ಅಂಶ. ನಿಸ್ಸೀಮದ ಪದವನ್ನ ಪಡೆಯೋದಿಕ್ಕೆ, ನಿಸ್ಸೀಮ ಅಂದ್ರೆ ಎಲ್ಲ ಬಗೆಯ ಚೌಕಟ್ಟನ್ನ ಮೀರಿ ತಾನೇ ತಾನಾಗುವಂತ ಅದ್ವೈತದ ಸ್ಥಿತಿ ಇದೆಯಲ್ಲ ಇದು. ಸೊ ಇದರಿಂದ ದೊರಕುವಂಥದ್ದು ಏನು ಅಂತಂದ್ರೆ ನಿರಾಶಾ ಪದ, ಇದರಿಂದ ಸಿಗುವಂತ ಅನುಕೂಲ. ನಿರಾಶಾ ಪದ ಅಂದ್ರೆ ಆಶೆ ಇಲ್ಲದ ಪದವಿ. ಆಶೆ ಇಲ್ಲದ ಪದವಿ ಅಂತಂದ್ರೆ ಯಾವುದನ್ನು ಬಯಸಿ ಮಾಡುವಂಥದ್ದು ಇದೆಯಲ್ಲ, ಯಾವುದನ್ನ ಪುಣ್ಯವನ್ನ ಪಡಿಬೇಕು, ಸ್ವರ್ಗವನ್ನ ಹೊಂದಬೇಕು ಅನ್ನುವಂಥದ್ದು ಇದೆಯಲ್ಲ ಅದು. ಆದ್ರೆ ಏನನ್ನೂ ಕೂಡ ಬಯಸದೆ ತನ್ನ ಸ್ಥಿತಿಯಲ್ಲಿ ತಾನೇ ಆಗಿರುವಂಥದ್ದು ಇದೆಯಲ್ಲ, ಪರಮತತ್ವ ತಾನೇ ಆಗಿರುತ್ತೆ. ಅದು ಮತ್ತೊಂದಿನ ಏನನ್ನು ಕೂಡ ಬಯಸೋದಿಲ್ಲ, ಬಯಸುವಂಥದ್ದು ತಾನೇ ಆಗಿರುತ್ತೆ. ಏನನ್ನು ಪಡಿಬೇಕು ಅನ್ನುವಂಥದ್ದು ಆಗಿರುತ್ತೋ ಅದು ಅದೇ ಆಗಿರುತ್ತೆ. ಸೊ ನಿರಾಶಾ ಪದವೇ ಅನುಕೂಲ, ನಿಶ್ಶಬ್ದವೇ ಅನುಭವ. ಆ ಅನುಭವವನ್ನ ಆಕ್ಚುಲಿ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿಶ್ಶಬ್ದ. ಆ ನಿಶ್ಶಬ್ದದಲ್ಲಿ ಏನಂತಂದ್ರೆ ಒಂದು ಗಾಢತೆ ಇರುತ್ತೆ. ಅದು ಉಪಮಿಸಬಾರದ ಘನ, ಹೇಳೋದಕ್ಕಾಗದೇ ಇರುವಂತ ಘನ, ಹೇಳೋದಕ್ಕಾಗದೇ ಇರುವಂತ ಕಾರಣದಿಂದ ಅದು ನಿಶ್ಶಬ್ದ. ಅದು ಶಿಶು ಕಂಡ ಕನಸು, ಅದು ಕೂಸಿನ ಕನಸು, ಅಥವಾ ಮಗುವಿನ ಕನಸಿದ್ದಂಗೆ. ಮಗು ಕನ್ಸ್ಕೊಂಡ್ರೆ ಅನುಭವ ಆಗಿದೆ, ಆ ಅನುಭವಕ್ಕೆ ತಿರುಗಿದೆ. ಆ ಅನುಭವವನ್ನು ಹೇಳೋದಕ್ಕಾಗೋದಿಲ್ಲ. ಸೊ ನಿಶ್ಶಬ್ದವೇ ಅನುಭವ, ಅನುಪಮದ ನಿಶೂನ್ಯವೇ ವಿಶ್ರಾಮ. ಈ ಪೂಜೆಯ ಅಂತಿಮ ಗತಿಯ ಸ್ಥಿತಿ ಯಾವುದು ಅಂತಂದ್ರೆ ಅನುಪಮ, ಉಪಮಿಸಲಾಗದ ಅನುಪಮ. ನೋಡ್ರಿ, ಅನುಪಮದ ನಿಶೂನ್ಯ ಅಂದ್ರೆ ಶೂನ್ಯ ಸ್ಥಿತಿಯಲ್ಲಿ ನೆಲೆಗೊಳ್ಳೋದು, ಅಥವಾ ಐಕ್ಯ ಸ್ಥಿತಿಯಲ್ಲಿ ನೆಲೆಗೊಳ್ಳೋದು, ಅಥವಾ ಬಯಲಿನಲ್ಲಿ ಬಯಲಾಗುವಂಥದ್ದು, ಶೂನ್ಯದಲ್ಲಿ ಶೂನ್ಯವಾಗುವುದು, ನಿಜದಲ್ಲಿ ನಿಜವಾಗುವಂಥದ್ದು. ತನ್ನ ಅನ್ನುವಂಥದ್ದು ಆಕ್ಚುಲಿ ನಾನು ಅನ್ನುವಂಥದ್ದು ಇಲ್ಲದೇ ಇರುವಂಥದ್ದು, ತಾನೇ ಆಗಿರುವಂಥದ್ದು, ಮತ್ತೆ ತನದ ಅರಿವು ಕೂಡ ಇಲ್ಲದೇ ಇರುವಂಥದ್ದು ಇದೆಯಲ್ಲ, ಅದು ವಿಶ್ರಾಮ. ಸೊ ನಿರಾಕಾರ ಗಮನ. ಇಂಥ ನಿರಾಕಾರವನ್ನ ಆಕ್ಚುಲಿ ನಿರಾಕಾರ ಗಮ್ಯಸ್ಥಾನ, ಇದು ನನ್ನ ಅರಿವಿಗೆ ಬರ್ತಾ ಇರುವಂಥದ್ದು. ನಿರಾಕಾರ, ಇಂಥ ನಿರಾಕಾರ ಒಂದು ಆಕಾರ ಅಂತಂತ. ಆದ್ರೆ ಇನ್ನೊಂದೇನು ಅಂತಂತಂದ್ರೆ ಈ ಆಕಾರ ಅನ್ನುವಂಥದ್ದು ಶೂನ್ಯವಾಗಿರುವಂಥದ್ದು ಕೂಡ ಏನಂತಂತಂದ್ರೆ ಆಕಾರ ಇಲ್ಲದೆ ಇರುವಂಥದ್ದು ಅಂತ. ಅನುಪಮ ಅನ್ನುವಂಥದ್ದು ಕೂಡ ಏನಂತಂದ್ರೆ ಆಕಾರ ಇಲ್ಲದೆ ಇರುವುದು. ಉಪಮೆ ಅಂತಂತಂದ್ರೆ ಈ ರೀತಿ ಅಂತಂತ ಹೇಳುವಂಥದ್ದೇ ಒಂದು ಆಕಾರ. ಈ ಎಲ್ಲ ಬಗೆಯ ಆಕಾರಗಳನ್ನ ಮೀರಿರುವಂಥದ್ದು ಇದೆಯಲ್ಲ, ಅದು ಗಮನ. ಅದು ಗಮನವಿಲ್ಲದ ಗಮನ ಅಂತಂದ್ರೆ ನಡೆಯುವುದು.
ನಡೆಯೋದು ಅಂತಂತಂದ್ರೆ ಆಕ್ಚುಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತಂತಂದ್ಬಿಟ್ಟು ಒಂದು ಗುರಿ ಇದೆ ಅಂತಂತಂದ್ರೆ, ಸೊ ಗುರಿ ಇದೆ ಅಂತಂದ್ರೆ ಆ ಗುರಿ ಬೇರೆ, ನಡೆಯುವಂತವ್ರು ಬೇರೆ ಆಗುತ್ತೆ. ಆದ್ರೆ ಎಲ್ಲಿ ಅದ್ವಯವಾಗಿರುತ್ತೆ, ಎಲ್ಲಿ ಅದ್ವೈತತನ ಇರುತ್ತೆ, ಅಲ್ಲಿ ನಡೆಯಬಾರದ ಗಮನ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಿರಾಕಾರ, ಅದು ಅನುಪಮದ ನಿಶೂನ್ಯ ಆಗಿರುತ್ತೆ. ಅಂಥದ್ರಲ್ಲಿ ಏನು ವಿಶ್ರಾಮ ಅಲ್ಲಿ ಇರುವಂಥದ್ದು. ಸೊ ಈ ಸ್ಥಿತಿ ಯಾವುದರಿಂದ ಸಾಧ್ಯ? ನಿರಂತರ ಪಾತಾಳ ಊರ್ಧ್ವದ ಪವನ ಹೇಳ್ತಿರ್ಬೋದು. ಇದು ನವ್ಯಕಾವ್ಯವನ್ನ ನೆನಪಿಗೆ ತರುತ್ತೆ. ನಿರಂತರ ಪಾತಾಳ ಊರ್ಧ್ವದ ಪವನ, ನಿರಂತರವಾಗಿ ಪಾತಾಳ ಊರ್ಧ್ವದ. ಪಾತಾಳ ಅಂತಂದ್ರೆ ಆಕ್ಚುಲಿ ಇಲ್ಲಿ ಮೂಲಾಧಾರ ಅಂತ ಇಟ್ಕೊಂಡ್ರೆ, ಯೋಗದ ಪರಿಭಾಷೆಯಲ್ಲಿ ಊರ್ಧ್ವದಲ್ಲಿ ಅಂತಂದ್ರೆ ಆಜ್ಞಾ ಚಕ್ರದಲ್ಲಿ ಸಹಸ್ರಾರದ ಸ್ಥಿತಿಗೆ ತಲುಪುವಂಥದ್ದು ಇದು ಪವನ. ಯಾವುದರಿಂದ? ಪ್ರಾಣದಿಂದ. ಪ್ರಾಣ ಉಸಿರಾಟ. ಸೊ ಯೋಗದ ಸಾಧನೆಯ ಮುಖಾಂತರ ಇದಾಗತ್ತೆ ಅಂತ. ನಿರಂತರ ಪಾತಾಳ ಊರ್ಧ್ವದ ಪವನ. ಹಿಂಗೆ ಈ ತರದ ಪೂಜೆ ನಡೆದಾಗ, ಈ ತರದ ಪೂಜೆಯ ಪರಿಣಾಮಗಳು ಹಿಂಗಾದಾಗ ಮನಸ್ಥಿತಿ ಏನಾಗತ್ತೆ, ಅಥವಾ ತಿಳುವಳಿಕೆ ಏನಾಗತ್ತೆ, ಅಥವಾ ನಿಜದ ನೆಲೆ ಏನಾಗತ್ತೆ ಅಂತಂದ್ರೆ, ತ್ರಿಭುವನಗಿರಿ ಎಂಬ ಪರ್ವತವನ್ನೇರಿ. ಈ ತ್ರಿಭುವನಗಿರಿಯನ್ನ ಆಕ್ಚುಲಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಟೀಕೆ ಬರ್ದಿರುವಂತವ್ರು ವಚನಗಳಿಗೆ ತ್ರಿಭುವನಗಿರಿಯನ್ನ ಶ್ರೀಶೈಲ ಅಂತ ಕೂಡ ಕರೀತಾರೆ. ಅದಕ್ಕೆ ಪೂರಕವಾಗುವಂಗೆ ಮುಂದಿನ ಸಾಲಿನಲ್ಲೇ ಕದಳಿ ಅಂತಂತನೂ ಕೂಡ ಬಂದಿದೆ. ತ್ರಿಭುವನಗಿರಿ ಎಂಬ, ಇಲ್ಲಿ ತ್ರಿಭುವನ ಅಂತಂತಂದ್ರೆ ಮೂರು ಭವನ ಅಂತ. ಮೂರು ಭವನ, ಇಲ್ಲಿ ಭವನ ಅಂತಂತಂದ್ರೆ ಜಗತ್ತು. ಭುವನ, ತ್ರಿಭುವನ, ಭುವನ ಅಂತ ಜಗತ್ತು. ಪಾತಾಳ, ಮರ್ತ್ಯ ಮತ್ತೆ ಸ್ವರ್ಗ. ತ್ರಿಭುವನವೆಂಬ ಪರ್ವತವನ್ನೇರಿ ಮೂರು ಲೋಕಗಳನ್ನು ಕೂಡ ದಾಟಿ ಕಾಯವೆಂಬ ಕದಳಿಯ ಹೊಕ್ಕು ಸುಳಿದಾಡುವ. ಮೂರು ಲೋಕಗಳನ್ನ ಮೀರಿ ದಾಟಿ ಕಾಯ ಅನ್ನುವ ಮೂರು ಲೋಕ ಮೂರು ಲೋಕವನ್ನ ಮೀರಿ ಹೋಗ್ಬೇಕು. ಆ ಮೂರು ಲೋಕ ಅನ್ನುವಂಥದ್ದು ಆಕ್ಚುಲಿ ಏನಂತಂದ್ರೆ, ಮೂರು ಲೋಕ ಒಂದು ರೂಪಕವಾಗಿಬಿಟ್ರೆ, ಸಂಕೇತವಾಗಿಬಿಟ್ರೆ ತಾಪತ್ರಯ ಅಂತಂತ. ತಾಪತ್ರಯವನ್ನ ಏರಿ ಹೋಗ್ಬೇಕು, ದಾಟಿ ಹೋಗ್ಬೇಕು ಅನ್ನುವಂಥದ್ದು. ತಾಪ ಅಂತಂತಂದ್ರೆ ಸುಡುವಂಥದ್ದು. ಅದು ಯೋಗದ ಪರಿಭಾಷೆಯಲ್ಲಿ ಬರುತ್ತೆ. ತಾಪಗಳು ಬೇರೆ ಬೇರೆ ತರ ಇರುತ್ತೆ. ಅದು ಆದಿಭೌತಿಕ, ಆದಿದೈವಿಕ ಇತ್ಯಾದಿ ತಾಪಗಳಿದಾವೆ. ಅದು ಆಧ್ಯಾತ್ಮದ ಪರಿಭಾಷೆಯಲ್ಲಿ ಬರುವಂಥದ್ದು. ಇರ್ಲಿ, ಈ ಮೂರು ಗಿರಿಯನ್ನ ತ್ರಿಭುವನಗಿರಿ ಎಂಬ, ನೋಡಿ ಗಿರಿ ಅಂತಂತಂದ್ರೂ ಪರ್ವತ ಅಂತಂತಂದ್ರೂ ಎರಡನ್ನೂ ಕೂಡ ಒಂದೇ. ತ್ರಿಭುವನಗಿರಿ ಎಂಬ ಪರ್ವತವನ್ನೇರಿ. ಆದ್ರೆ ಗಿರಿ ಅನ್ನುವಂಥದ್ದು ನಮಗೆ ಸಣ್ಣದು ಅಂತ ಅನ್ಸುತ್ತೆ, ಪರ್ವತ ವಿಸ್ತಾರ ದೊಡ್ಡದು ಅಂತ ಅನ್ಸುತ್ತೆ. ತ್ರಿಭುವನಗಿರಿ ಎಂಬ ಮೂರು ಭುವನಗಳು ಅನ್ನುವಂತಹ ಮೂರು ಭುವನಗಳನ್ನುವಂತಹ ಗಿರಿ ಎನ್ನುವಂತಹ ಪರ್ವತವನ್ನ ಏರಿ ಕಾಯವೆಂಬ ಕದಳಿಯ ಹೊಕ್ಕು. ಆ ಗಿರಿಯಲ್ಲಿರುವಂಥದ್ದು ಕಾಯ ಅಂತಂದ್ರೆ ಶರೀರ. ಆ ಶರೀರ ಅನ್ನುವಂತ ಬಾಳಿಗ ತೋಟ, ಅಲ್ಲಿ ಹೊಕ್ಕು ಸುಳಿದಾಡುವ ಪರಮಾನಂದದ ಮಹಾಮಹಿಮಂಗೆ. ಅಲ್ಲಮ್ಮನ ಕೊನೆಯ ಗಂತವ್ಯ ಯಾವ್ದಾಗಿತ್ತು ಅಂತಂದ್ರೆ ಕದಳಿ ಆಗಿತ್ತು. ಅಕ್ಕ ಮಹಾದೇವಿಯ ಅಂತಿಮ ಗಂತವ್ಯ ಯಾವ್ದಾಗಿತ್ತು ಅಂತಂದ್ರೆ ಕದಳಿ ಆಗಿತ್ತು. ಅದು ಕಾಣಬಾರದ ಕದಳಿ, ಹೇಳಲಾಗದ ಕದಳಿ, ಅದು ಉಪಮಿಸಲಾಗದ ಕದಳಿ. ಆ ಸ್ಥಿತಿಯನ್ನ ಹೊಂದ್ಬೇಕು ಅಂತಂದ್ರೆ. ಮೋಕ್ಷ ಅಂತಂದ್ರೆ ಏನು ನಮಗ್ ಗೊತ್ತಿಲ್ಲ, ನಿರ್ವಾಣ ಅಂತಂದ್ರೆ ಏನು ನಮಗ್ ಗೊತ್ತಿಲ್ಲ, ಕೇವಲ ಜ್ಞಾನ ಅಂತಂದ್ರೆ ಏನೋ ನಮಗ್ ಗೊತ್ತಿಲ್ಲ, ಪಡೆಯಬೇಕಾದಂಥದ್ದು. ಆದ್ರೆ ಅದೇನು ಗೊತ್ತಿಲ್ಲ ನಮ್ಗೆ. ಸೊ ಕಾಯವೆಂಬ ಕದಳಿಯ ಹುಕ್ಕು ಸುಳಿದಾಡುವ ಪರಮಾನಂದದ ಮಹಾಮಹಿಮ. ಇಂಥ ಪೂಜೆಯನ್ನ ಮಾಡುವಂತವನು ಯಾರು ಅಂತಂತಂದ್ರೆ, ಈ ತರದ ಪೂಜೆಯನ್ನ ಮಾಡುವಂತವನು ಕಾಯವೆಂಬ ಕದಳಿಯನ್ನ ಹೊಕ್ಕು ಸುಳಿದಾಡುವ ಪರಮಾನಂದದ ಮಹಾಮಹಿಮನ್. ಪರಮಾನಂದದ ಸ್ಥಿತಿಯಲ್ಲಿರುವಂತ ಮಹಾಮಹಿಮ ಮಾಡುವಂತ ಪೂಜೆ ಇದು. ಈ ತರ ಇರುತ್ತೆ. ಅಂಥವನಿಗೆ ಇಹಲೋಕವೇನು ಪರಲೋಕವೇನು ಅಂಥವನು ಮಾಡುವಂತ ಪೂಜೆ ಇದೆ ಅಲ್ಲ, ಅದು ಲೋಕದ ಪೂಜೆ ಅಲ್ಲ, ಲೋಕ ಮೆಚ್ಚೋದಕ್ಕೆ ಮಾಡುವಂತ ಪೂಜೆ ಅಲ್ಲ. ಆ ಪೂಜೆಯ ಸ್ಥಿತಿ ಬೇರೆ, ಆ ಪೂಜೆಯ ರೀತಿ ಬೇರೆ. ಅದು ಹಿಂಗೆ ಅಂತಂತ ಹೇಳಕ್ಕಾಗಲ್ಲ. ಅದು ಮೀರಿದ ಪೂಜೆ, ಎಲ್ಲವನ್ನೂ ಕೂಡ ಮೀರಿದಂತ ಪೂಜೆ. ನಾವು ಏನ್ ಹೇಳಿದ್ರು ಕೂಡ ಅದನ್ನ ಮೀರಿದಂತ ಪೂಜೆ. ಅದು ಮಿತಿಯನ್ನ ಮೀರಿ ಅತಿ ಏರಿದಂತ
ಒಂದು ಅತಿ ಅಂತಂತಂದ್ರೆ ನಾವು ಅತಿಯಾದ ಅಂತಂತಲ್ಲ, ಅತಿಯನ್ನು ಕೂಡ ಕಿರಿದು ಮಾಡಿ ಮೇಲೆರಿದಂತಹ ಪೂಜೆ ಅದು. ಅಂತಹ ಪೂಜೆ ಅದು. ಆ ಪರಮಾನಂದ ಮಹಾಮಹಿಮ ಇಂಥ ಪೂಜೆಯನ್ನ ಮಾಡುವಂತಹ, ಆನಂದದ ಸ್ಥಿತಿಯಲ್ಲಿ ನೆಲೆ ನಿಂತಿರುವಂತಹ, ಸ್ಥಿತನಾಗಿರುವಂತಹ, ಅಥವಾ ಆನಂದದ ಸ್ಥಿತಿನೇ ತಾನಾಗಿರುವಂತಹ, ಆ ಸ್ಥಿತಿ ತನಗೆ ಸಹಜವಾಗಿರುವಂತಹ ಆ ಮಹಾಮಹಿಮಂಗೆ ಇಹಲೋಕವೇನು ಪರಲೋಕವೇನು ನೀವು ಎಲ್ಲಾದ್ರೂ ಹೇಳ್ರಿ. ಸಿಂಹಾಸನದ ಮೇಲಾದ್ರೂ ಕೂಡಿಸ್ರಿ, ನೆಲದ ಮೇಲಾದ್ರೂ ಕೂಡಿಸ್ರಿ, ಏನು ವ್ಯತ್ಯಾಸ ಇಲ್ಲ. ಅಲ್ಲಿಂದತ್ತ ಅಗಮ್ಯ ನಿರಾಳ ಪರಮಜ್ಞಾನದ ಸಿದ್ಧಿ ಮಹಾಲಿಂಗದ ಬೆಳ. ಈ ಸ್ಥಿತಿಯನ್ನು ತಲುಪಿರುವಂತಹ ಮಹಾಮಹಿಮನಿಗೆ ಅಗಮ್ಯ ಮುಂದೇನೂ ಇಲ್ಲ. ಅಂದ್ರೆ ಏನನ್ನೂ ಕೂಡ ಪಡೆಯಬೇಕಾದದ್ದಿಲ್ಲ. ಗಮಿಸಿ ಮುಂದೆ ಸಾಗಿ ಇದನ್ನ ಪಡಿಬೇಕು ಅನ್ನುವಂಥದ್ದೇನೂ ಕೂಡ ಇಲ್ಲ. ನಿರಾಳ ಅಂತಂತಂದ್ರೆ ನಿರ್ಗುಣ ಮತ್ತು ನಿರಾಕಾರವಾಗಿರುವಂತಹ, ಅಂದ್ರೆ ಯಾವುದೇ ಎಲ್ಲೆಕಟ್ಟು ಚೌಕಟ್ಟುಗಳಿಲ್ಲದಂತಹ, ಯಾವುದೇ ರಚನೆ ರೂಪಾಕೃತಿಗಳಿಲ್ಲದಂತಹ, ನಾಮರೂಪಗಳನ್ನ ಮೀರಿದಂತಹ ಪರಮಜ್ಞಾನದ ಸಿದ್ಧಿಯನ್ನ ಪಡೆದಿರುವಂತಹ, ಎಲ್ಲಿಯೂ ಕೂಡ ಹೋಗಲಾಗದ ಅಥವಾ ಹೋಗಬಾರದಂತಹ ಸ್ಥಿತಿಯನ್ನ ತಲುಪಿರುವಂತಹ ಪರಮಜ್ಞಾನಿ. ಇವನಲ್ಲಿ ತಾನಾಗಿರುತ್ತೆ ಮಹಾಲಿಂಗದ ಬೆಳಕು. ಇದು ಈ ಪೂಜೆಯ ಅಂತಿಮ ಸ್ಥಿತಿ, ಅಂತಿಮ ನೆಲೆ. ಅದು ತನ್ನಲ್ಲಿ ತಾನೇ ಸ್ಥಿತವಾಗಿರುವಂಥದ್ದು ಮಹಾಲಿಂಗದ ಬೆಳಕು, ಗುಹೇಶ್ವರ. ಇಂತಹ ನಿಮ್ಮ ನಿಜವನ್ನರಿದ ಮಹಾಮಹಿಮ ಶರಣಂಗೆ, ಅಂದ್ರೆ ತನ್ನನ್ನು ತಾನೇ ಅರಿತಿರುವಂತ ನಿಮ್ಮ ನಿಜವನ್ನರಿದ, ನಿಮ್ಮ ಅಂತಂತಂದ್ರೆ ಇಲ್ಲಿ ಗುಹೇಶ್ವರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಗುಹೇಶ್ವರ ಸ್ಥಿತಿಯನ್ನ ಪಡೆದಿರುವಂತವನು ಆತನೇ. ಯಾರು? ಆ ಶರಣನೇ, ಆ ಮಹಾಮಹಿಮನೇ, ಅಥವಾ ತಾನೇ. ನಿಮ್ಮ ನಿಜವನ್ನರಿತ ಮಹಾಮಹಿಮ ಶರಣಂಗೆ ನಮೋ ನಮೋ ಎನ್ನುತ್ತಿರುತ್ತೇನೆ. ಅವನು ಪಡೆದಿರುವಂತವನು, ಅವನ ಸಾಧನೆ, ಅವನ ಪೂಜೆ, ಅವನ ಸ್ಥಿತಿ. ಸೊ ಇದಿದೆಯಲ್ಲ, ಈ ನೆಲೆಯಲ್ಲಿ ನಿಲ್ಲುವಂಥದ್ದು ಇದೆಯಲ್ಲ, ಈ ನೆಲೆಯಲ್ಲಿ ನಿಲ್ಲುವಂಥದ್ದು ಅಂತಂತಂದ್ರೆ ನೆಲೆಯನ್ನು ಹೋಗಿ ತಲುಪೋದು ಅಂತಲ್ಲ, ಮೊದಲಿಗೆ ಆ ನೆಲೆಯೇ ತಾನಾಗಿರೋದು, ಆ ಸಹಜ ಸ್ಥಿತಿಯೇ ತಾನಾಗಿರೋದು, ಆ ಬೆಳಗ್ಗೆ ತಾನಾಗಿರುವಂಥದ್ದು. ಸೊ ಹಾಗಾಗಿ ಅದು ಅಲ್ಲಿ ನಡೆಯುವಂತ ಪೂಜೆ, ಅದ್ವೈತದ ಪೂಜೆ, ಅದು ಇನ್ನೊಬ್ಬರಿಗೆ ಮಾಡುವಂತ ಪೂಜೆ ಅಲ್ಲ. ಆ ಪೂಜೆಯ ಸ್ಥಿತಿಯೇ ತಾನಾಗಿರುವಂಥದ್ದು, ಆ ಪೂಜೆನೂ ಕೂಡ ಆಗುವಂಥದ್ದು ತನಗೆ. ಸೊ ಲೋಕದಲ್ಲೆಲ್ಲ ನಡೆಯುವಂತ ಪೂಜೆಗಳೆಲ್ಲ ತನಗೇ ಆಗ್ತಾ ಇರುತ್ತೆ ಅಂತಂದ್ರೆ ಮತ್ತೆ ಲೋಕದಲ್ಲೆಲ್ಲ ನಡೆಯುವಂತ ಪೂಜೆ ಅನ್ನುವಂಥದ್ದನ್ನು ಕೂಡ ಒಂದು ಮಿಥ್ಯೆನೇ ಆಗತ್ತೆ. ಯಾಕೆ ಅಂತಂತಂದ್ರೆ ಲೋಕನೇ ತಾನಾಗಿತ್ತ. ಸೊ ಇಂಥ ನಿಜವನ್ನರಿದ ಮಹಾಮಹಿಮ ಶರಣಂಗೆ ನಮೋ ನಮೋ ಎಂಬೆನು ಅಂತಂತಾರೆ ಅಲ್ಲಮ ಪ್ರಭು ಹೇಳ್ತಾರೆ. ಅದ್ಭುತವಾಗಿರುವಂತ ವಚನ. ಇನ್ನೊಂದ್ಸತಿ ಹೇಳಿ ನಾನು ನಿಲ್ಲಿಸ್ತೀನಿ, ಅಂದ್ರೆ ಓದಿ ನಿಲ್ಲಿಸ್ತೀನಿ. ಚೆನ್ನಾಗಿದೆ ಇದು ವಚನ. ಜ್ಞಾನಚಕ ಪರಮತತ್ವ, ಪರಮಜ್ಞಾನ, ಪರಮಾರ್ಥ, ಪರಾಪರ ವಾಗ್ಮನಕ್ಕೆ ಅಗೋಚರ ಶಬ್ದಗಂಭೀರ ಉಪಮಾತೀತ ಉನ್ನತ ಪರಶಿವ ಜ್ಞಾನದ್ಯುತಿ ಸುಜ್ಞಾನದ ಪ್ರಭೆ ಮತ್ತೆ ಇದರ ಬೆಳಗು. ಇದರೊಳಗೆ ಸುಳಿದಾಡುವ ಪರಮಾನಂದದ ಮಹಾಮಹಿಮಂಗೆ ಶೃಂಗಾರ ಯಾವುದು? ಶಿವಜ್ಞಾನ ಶೃಂಗಾರ, ಮಹಾ ಬೆಳಗು ವಿಭೂತಿ, ಪಂಚಬ್ರಹ್ಮ ದರ್ಶನ, ಗಗನಸ್ಥಾನವೇ ಖಂತೆ, ಆಕಾಶ ಟೊಪ್ಪರ, ಅಜಾಂಡ ಬ್ರಹ್ಮಾಂಡವೇ ಕರ್ಣಕುಂಡಲ, ಆದಿ ಆಧಾರವೇ ಕಕ್ಷಪಾಳ, ಅನಾಹತವೇ ಒಡ್ಯಾಣ, ಅದ್ವೈತವೇ ಯೋಗ ಒಟ್ಟಿಗೆ, ಅಗಮ್ಯವೇ ಯೋಗವಾವುಗೆ, ಅಗಮ್ಯ ಚಲಿಸದೇ ಇರುವಂಥದ್ದು, ಅಚಲಿತವೇ ಖರ್ಪರ, ಅಪ್ರಮಾಣವೇ ಪ್ರಮಾಣವಿಲ್ಲ ಮೀರಿದ ಪ್ರಮಾಣವಲ್ಲ, ಅಪ್ರಮಾಣವೇ ಲಾಕುಳ, ಅವಿಚಾರವೇ ಸುಳುಹು, ಅಕಲ್ಪಿತವೇ ಭಿಕ್ಷೆ ಕೊಂಡುದೆ ಗಮನ, ಮಿಂದುದೆ ನಿವಾಸ. ನಿಶ್ಚಿಂತವೆಂಬ ಆಶ್ರಮದಲ್ಲಿ ನಿರಾಕುಳವೆಂಬ ಸಿಂಹಾಸನವನ್ನಿಕ್ಕಿ ಗಗನ ಗಂಭೀರದ ಬಾವಿಯೊಳಗೆ ಅಗೋಚರದ ಅಗ್ಗಣಿಯ ತಂದು, ಆ ಬಾವಿಯಿಂದ ಕಾಣದ ನೀರನ್ನ ತಂದು ಮಹಾಘನ ಪ್ರಾಣಲಿಂಗಕ್ಕೆ ಮಂಗಳದ ಬೆಳಗಿನಲ್ಲಿ ಮಜ್ಜನ ಕೆರೆದು ಬಿಂದುವಾಕಾಶದ ಗಂಧವ ಬಡಿದು ಮಹದಾಕಾಶವ ಅಕ್ಷತೆಯನ್ನು ಹಾಕಿ ಪರಾಪರದ ಪತ್ರ ಪುಷ್ಪವನ್ನ ಚೆಲ್ಲಿ ನಿರ್ಮಳವೇ ಈ ರೀತಿ ಮಾಡುವಂತ ನಿರ್ಮಲವಾಗಿರುವಂತ
ಪೂಜೆಯಲ್ಲಿ ಇದು ಲಿಂಗಾರ್ಚನೆ. ಮಹಾಪ್ರಕಾಶ ಪೂಜೆ, ನಿತ್ಯ ನಿರಂಜನವೇ, ಧೂಪದೀಪಾರತಿ, ಸಕಲ ಭುವನಾದಿ ಭುವನಗಳೇ ಸಯದಾನ, ಆಚಾರವೇ ಅರ್ಪಿತ, ಮಹಾಸ್ಥಳವೇ ಸಿತಾಳ, ಅಖಂಡಿತವೇ ಅಡಕೆ, ಏಕೋಭಾವವೇ ಎಲೆ, ಶುದ್ಧ ಶಿವಾಚಾರವೇ ಸುಣ್ಣ, ವಿವೇಕ ವಿಚಾರದಿಂದ ವೀಳೆಯನ್ನು ಅವತರಿಸುವುದು, ಮಹಾಲಿಂಗದ ಪರಿಣಾಮವೇ ಪ್ರಸಾದ, ಸಮ್ಯಕ್ ಜ್ಞಾನವೇ ಸಂತೋಷ, ಸಹಜ ನಿರಾಭಾರಿಗಳ ಮೇಳದಿಂದ ನಿಸ್ಸೀಮದ ನಿರ್ಭ್ರಾಂತಿನ ಸುಸಂಗದಲ್ಲಿ ನಿರಾಶಾ ಪದವೇ ಅನುಕೂಲ, ನಿಶ್ಶಬ್ದವೇ ಅನುಭಾವ, ಅನುಪಮದ ನಿಶೂನ್ಯವೇ ವಿಶ್ರಾಮ, ನಿರಾಕಾರವೇ ಗಮನ, ನಿರಂತರ ಪಾತಾಳ ಊರ್ಧ್ವದ ಪವನ. ಇಂತಹ ಪೂಜೆಯಲ್ಲಿ ತ್ರಿಭುವನಗಿರಿ ಎಂಬ ಪರ್ವತವನೇರಿ ಕಾಯವೆಂಬ ಕದಳಿಯ ಹೊಕ್ಕು ಸುಳಿದಾಡುವ ಪರಮಾನಂದದ ಮಹಾಮಹಿಮಂಗೆ ಇಹಲೋಕವೇನು ಪರಲೋಕವೇನು, ಅಲ್ಲಿಂದತ್ತ ಅಗಮ್ಯ ನಿರಾಳ ಪರಮಜ್ಞಾನದ ಸಿದ್ಧಿ, ಮಹಾಲಿಂಗದ ಬೆಳಗು ಗುಹೇಶ್ವರ, ನಿಮ್ಮ ನಿಜವನರಿದ. ಇದು ಆಕ್ಚುಲಿ ನಿಜದ ಪೂಜೆ. ಈ ನಿಜವನರಿತ ಮಹಾಮಹಿಮ ಶರಣಂಗೆ ನಮೋ ನಮೋ ಎನ್ನುತ್ತಿರಬೇಕು ಅಲ್ಲಮನ ವಚನ. ಸೊ ಕೊನೆಯ ಹಂತದಲ್ಲಿ ನಾನು ಹೇಳೋದೇನಿದೆ, ಇದು ಪರಿಭಾವಿಸೋದಷ್ಟೇ. ಈ ಪರಿಭಾವನೆಯು ಕೂಡ ಏನಂತಂದ್ರೆ ಇದು ಸೀಮಿತವಾಗಿರುವುದು ಅಂತ ಕಾಣುತ್ತೆ. ಯಾಕಂದ್ರೆ ಸಾಧನೆಗೆ ಸಾಧ್ಯವಾಗಿರುವಂಥದ್ದು ಅಂತ ಅನ್ಸುತ್ತೆ. ಆ ಸಾಧನೆಯ ಅನುಸಂಧಾನ ಇಲ್ಲಿ ನಮ್ಮ ಒಳಗಡೆನೆ ಆಗುವಂಥದ್ದು. ಸೊ ನಮ್ಮ ಒಳಗಡೆ ಒಂದು ಸಂಬಂಧ, ಆ ಸಂಬಂಧವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಸಮಾಜದ ಸಂಬಂಧದ ಜೊತೆಗೆ. ಸಮಾಜದಲ್ಲಿದ್ದು ಸಂಬಂಧದ ಪರಿಕಲ್ಪನೆಯನ್ನ ತಿಳ್ಕೊಂಡಿರುವಂತ ನಾವು ಆ ಸಂಬಂಧವನ್ನ ನಾವು ಅಂತರಂಗಕ್ಕೆ ತೆಗೆದುಕೊಂಡು ಅಲ್ಲಿ ಒಂದು ಸಂಬಂಧವನ್ನ ನಾವು ಸಮಾಜದಿಂದ ಅಂತರಂಗಕ್ಕೆ ಒಂದು ಸಂಬಂಧವನ್ನ ಏರ್ಪಡಿಸ್ಕೊಳ್ತೀವಿ. ನಮ್ಮ ಒಳಗಡೆ ನಾವು ನಮ್ಮ ಒಂದು ಸಂಬಂಧವನ್ನ ಏರ್ಪಡಿಸ್ಕೊಳ್ತೀವಿ. ಸಮಾಜ ನಮ್ಮ ಒಳಗಡೆ ಬರುವಂಥದ್ದು ಈ ತರ ಹಿಂಗೆ ಬರುತ್ತೆ ಅಂತಂದ್ಬಿಟ್ಟು ಗೊತ್ತಿಲ್ಲ ಇದು ಹಿಂಗೇನೋ ಅಂತ ತಂದ್ಬಿಟ್ಟು, ಆದ್ರೆ ವಚನ ಹಿಂಗಿದೆ. ಪೂಜೆ ಸಮಾಜದಲ್ಲಿದೆ, ಆದ್ರೆ ಆ ಸಮಾಜದ ಪೂಜೆ ಮನಸ್ಸಿನ ಒಳಗಡೆ ಇನ್ನೊಂದು ತರ ಇದೆ. ಈ ಪೂಜೆ ಇರುವಂತದ್ದು ಅದರ ಆ ಕಾರಣದಿಂದನೋ ಅಥವಾ ಇಲ್ಲಿರುವಂತಹ ಕಾರಣದ ಈ ಪೂಜೆಯ ಕಾರಣದಿಂದ ಆ ಪೂಜೆಯಾಗಿ ಗೊತ್ತಿಲ್ಲ. ಸೊ ಮಹಾಮಹಿಮನ ಅಥವಾ ಅಸೀಮನ ಪೂಜೆ ಅಥವಾ ನಿಸ್ಸೀಮನ ಪೂಜೆ, ಅದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳು ಅಥವಾ ಅದಕ್ಕೆ ಕೊಡುವಂತಹ ಉಪಮೆಗಳು, ಉಪಮಾತೀತವಾಗಿರುವಂತಹ ಉಪಮೆ, ಅದನ್ನು ಕೂಡ ಪರಿಣಾಮ ಉಂಟಾಗುವಂತ ಜ್ಞಾನ, ಇದೆಲ್ಲನೂ ಕೂಡ ಅಲ್ಲಮ ಹೇಳ್ತಾನೆ. ಇದನ್ನ ತಿಳಿಬೇಕು ಅಂತಂದ್ರೆ ಅಲ್ಲಮನಂತ ವ್ಯಕ್ತಿ ಆಗಬೇಕು. ನಮ್ಮ ತಿಳಿವಿನ ಮಿತಿಯಲ್ಲಿ ಆಕ್ಚುಲಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು, ಆದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಬೇಕಾದಷ್ಟಿದೆ. ನಮಗೊಂದು ಮಿತಿ ಇದೆ. ಆ ಮಿತಿಯ ಒಳಗಡೆ ಏನಂತಂತಂದ್ರೆ ಇದರ ಅರ್ಥ ಸಾಧ್ಯತೆಯನ್ನ ನಾವು ಆಕ್ಚುಲಿ ಸಾಧಿಸಬೇಕಾಗಿದೆ. ಸಾಧನೆ ಆಗಿದೆ ಅಂತಂತಲ್ಲ, ಸಾಧಿಸಬೇಕಾಗಿದೆ. ಇದನ್ನ ಆಕ್ಚುಲಿ ಇಷ್ಟು ವಿಷಯಗಳನ್ನ ಹೇಳ್ತೀನಿ. ಇದನ್ನ ನೀವು ಮತ್ತೆ ಮತ್ತೆ ಯೋಚನೆ ಮಾಡ್ರಿ. ಎಷ್ಟು ದಕ್ಕತ್ತೆ, ನಮಗೆ ಎಷ್ಟು ದಕ್ಕತ್ತೆ ಅಷ್ಟು ಮಾತ್ರ ನಮ್ಮ ಪುಣ್ಯ. ಇಲ್ಲಿಗೆ ನಿಲ್ಲಿಸ್ತೀನಿ. ಪುಣ್ಯ ಅಂತಂತ ಹೇಳುವಂಥದ್ದನ್ನು ಕೂಡ ಒಂದು ಮಿತಿನೇ ಇಲ್ಲ. ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.